ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ. ಎಂಎನ್ ದೇಸಾಯಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ. ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ, ಹೋರಾಟ ಕೈಬಿಡಿ. ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್. 29ರ ಹೋರಾಟ ಕೈಬಿಡಲ್ಲ, ಶಿವಕುಮಾರ್ ನಾಟಿಕರ್. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿಗೆ 25 ವರ್ಷ ತುಂಬಿದ ಹಿನ್ನೆಲೆ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಕಲಬುರಗಿ ನಗರದ ಪ್ರತಿಷ್ಠಿತ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿಗೆ 25 ವರ್ಷ ತುಂಬಿದ ಹಿನ್ನೆಲೆ ಇಂದು ನಗರದ ಹೊರವಲಯದಲ್ಲಿರುವ ಎಸ್ಬಿ ಕನ್ವರ್ಷನ್ ಹಾಲ್ನಲ್ಲಿ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ದಾಕ್ಷಾಯಿಣಿ ಅವ್ವ, ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜಣ್ಣೀನೆ ಕುಯ್ನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊಲೆ ಮಗರೇ, ದೇವರೇ ಇವಳು ಇಕ್ಕಿರನ ಊರಿನವರೇ. मैं डालू ताल पे भंगड़ा, तू भी गिद्दा पाले, चले और रंग जमा दे हमके बनी सभी मत वाले. मन कहीं कि मैं ले आऊं चांदर तारे सारे, इन हाथों पर मैं चांद रखूं, इस मांग में भर दूं तारे. हेलो हेलो, तू फोर्स पे अब है आई, येलो येलो बड़ी सॉलिड मस्ती चाहिए. हेलो हेलो, तू मुझे लगाई, येलो येलो कंट्रोल करो मेरे भाई. ये दिल छन बोले हमने सारी चूड़ियां, रात बड़ी है मस्तानी तो दिल भर चोरी कर ले अल्लाह घूड़ियां.
M. Kalibata Remix. ಕಂಪನಿ ಮಾಲೀಕರು ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡಬಹುದು. ಈ ಭೂಮಿನ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ಕೊಡಿ ಅಂತ ಯಾರು ಕೇಳಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸೈನ್ ಮಾಡ್ಬಿಡೋದಲ್ಲ. ಈ ಜಾಗಕ್ಕೆ ಬಂದು ಏನೇನ್ ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ಎಲ್ಲ ಪರಿಶೀಲನೆ ಮಾಡಿ ಸೈನ್ ಹಾಕಿರೋದು ಅದೇನು ಅಂತ ಮಾತಾಡ್ತೀರಿ? ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಿಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ದೊಡ್ಡ ಗಂಟರ್ಕೊಂತ ಇದ್ದೀರಾ? ಏನಿದ್ದಾರೆ ಈ ಮಣ್ಣಲ್ಲಿ? ಬರ್ತೀನಿ ಬಿಡು. School. Padmavati B. Pujari from Aradhna English Medium School for securing second prize. And the third prize goes to Saili. The third prize goes to Sneha Mantappa from Millennium Kannada and English Medium School. The first prize is awarded with 10,000 rupees. Okay. First prize is awarded with 10,000 rupees and the second prize with 5. ಬಳಿಕ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಉದ್ದೇಶಿಸಿ ದ್ರಾಕ್ಷಾಯಿಣಿ ಅವ್ವ ನಂತರ ಸಂಸ್ಥೆಯ ಅಧ್ಯಕ್ಷ ಎಂಎನ್ ಪಾಟೀಲ್ ಹಾಗೂ ಸಚಿವ ಶರಣಬಸಪ್ಪ ದರ್ಶನಾಪುರ್, ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಸೇರಿದಂತೆ ಹಲವು ಗಣ್ಯರು ಮಾತನಾಡಿದರು. ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ, ಈಗ ತಾನೇ ನಿಮ್ಮೆಲ್ಲರನ್ನ ಕುರಿತು ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸಿ, ಇದೀಗ ತಾನೇ ಗೌರವ ಉಪಸ್ಥಿತಿಯನ್ನು ಪೂರೈಸಿ ಆಶೀರ್ವಚನವನ್ನು ನೀಡಿದಂಥ ಶರಣಬಸವೇಶ್ವರ ಮಹಾಸಂಸ್ಥಾನದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆದಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರ ಪಾದ ಕಮಲಗಳಿಗೆ ವಂದಿಸಿ, ಈಗ ತಾನೇ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ಆತ್ಮೀಯರು, ಹಿರಿಯ ಸಚಿವರು ಆದಂಥ ಶ್ರೀ ಶರಣಬಸವಪ್ಪ ದರ್ಶನಾಪುರ್ ಅವರೇ, ಹಾಗೂ ನಮ್ಮೆಲ್ಲರನ್ನ ಇದೀಗ ತಾನೇ ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಶ್ರೀ MY ಪಾಟೀಲ್ರೇ, ಹಾಗೂ ಅಲ್ಲಂಬ ಪ್ರಭು ಪಾಟೀಲ್ರೇ, ತಿಪ್ಪಣ್ಣಪ್ಪ ಕಮಕ್ನೂರವರೇ, ಹಾಗೂ ನನ್ನ ಎಲ್ಲ ಆತ್ಮೀಯ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ
ಗೌರವಾನ್ವಿತ ಕಾರ್ಯದರ್ಶಿಗಳೇ ಹಾಗೂ ಪದಾಧಿಕಾರಿಗಳೇ, ಜೊತೆಗೆ ಈ ಶಿಕ್ಷಣದ ಸಂಸ್ಥೆ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರಾದಂಥ ಗೌರವಾನ್ವಿತ ಪಾಲಕರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಮಂಗಾಣೆ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳೇ, ಬಹುಶಃ ನಾನು ಅಧ್ಯಕ್ಷನಾಗಿ 25 ವರ್ಷ ನಮ್ಮ ಆಡಳಿತ ಮಂಡಳಿಯನ್ನು ಈ ಸ್ಥಾನದಲ್ಲಿ ಕುಳ್ಳಿಸಿದೆಯಲ್ಲ, ಅದಕ್ಕೆ ನನ್ನ ಆಡಳಿತ ಮಂಡಳಿಗೆ ಮೊದಲನೇದಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಮಾತೋಶ್ರೀ ಅವ್ವಾಜಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನಮಗೆ ಹಿತನುಡಿಗಳನ್ನು ಹೇಳಿದ್ದಾರೆ. ಈ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ತಾವು ಕೊಡ್ತಾ ಇದ್ದೀರಿ ಅನ್ನತಕ್ಕಂಥದ್ದನ್ನು ಭಾಳ ನಮ್ಮೆಲ್ಲರನ್ನು ಕೂಡ ಸನ್ಮಾನಿಸಿದ್ದಾರೆ. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟ, ನಾನು ಅವ್ವಾಜಿಯವರಿಗೆ ಹೇಳಿದ್ದೇನೆ, ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರು ನನ್ನನ್ನು ಹಿಡಿದುಕೊಂಡು ನಮ್ಮೆಲ್ಲ ಮಕ್ಕಳು ಕೂಡ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ವಿದ್ಯಾರ್ಥಿಗಳು ಅನ್ನತಕ್ಕಂಥದ್ದು. ಜೊತೆಗೆ ದರ್ಶನಾಪುರ ಅವರು ದಶಮಾನೋತ್ಸವ ಸಂದರ್ಭದಲ್ಲಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಗೆಸ್ಟ್ ಆಗಿದ್ದರು. ಅವತ್ತು ಅನಿವಾರ್ಯ ಕಾರಣಗಳಿಂದ ಅವರು ಮುಂಬೈಗೆ ಹೋಗಿದ್ರು, ಬರಲಿಕ್ಕಾಗಲಿಲ್ಲ. ಇವತ್ತು ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ಅವ್ವಾಜಿಯವರು ಬಂದಿದ್ದಾರೆ. ಅದು ನಮ್ಮ ಸುಯೋಗ ಅಂತ ನಾನು ಭಾವಿಸಿದ್ದೇನೆ. ದರ್ಶನಾಪುರ ಅವರು ಮಾತನಾಡುವಂಥ ಸಂದರ್ಭದಲ್ಲಿ, ಮಾನ್ಯ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಈ ಭಾಗದಲ್ಲಿ IAS IPS ಇಂಥ ಸ್ಪರ್ಧಾತ್ಮಕವಾದಂಥ ಒಂದು ತರಬೇತಿಯನ್ನು ಕೂಡ ಕೊಡಬೇಕು ಅನ್ನತಕ್ಕಂಥದ್ದನ್ನು ಅವರು ಕೂಡ ಹೇಳಿದರು. ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಮತ್ತು ನಮ್ಮೆಲ್ಲರ ಮೇಲೆ, ಇಡೀ ನಮ್ಮ 25 ಜನ ಸದಸ್ಯರುಗಳ ಮೇಲೆ ಒಂದು ಜವಾಬ್ದಾರಿಯನ್ನು ಕೂಡ ಅವರು ಇವತ್ತೆಲ್ಲರೂ ಕೂಡ ಹೇರಿದ್ದಾರೆ. ಆ ಜವಾಬ್ದಾರಿ, ಪೂಜ್ಯರು ವಹಿಸಿದಂಥ ಜವಾಬ್ದಾರಿಯನ್ನು, ಸಚಿವರುಗಳು ವಹಿಸಿದಂಥ ಜವಾಬ್ದಾರಿಯನ್ನು ನಾನು ಶಿರಸ ವಹಿಸಿ ನನ್ನ ಎಲ್ಲ ಆಡಳಿತ ಮಂಡಳಿಯ ವಿಶ್ವಾಸವನ್ನು ತೆಗೆದುಕೊಂಡು ಅದನ್ನು ನಡೆಸಿಕೊಡುತ್ತೇವೆ ಅನ್ನತಕ್ಕಂಥ ವಿಶ್ವಾಸವನ್ನು ಪೂಜ್ಯರ ಪಾದಗಳಿಗೆ ಸಮರ್ಪಿಸುತ್ತೇನೆ. ಜೊತೆಗೆ ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ ಹೇಳಿದ್ರು. 1934ರಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಮಹಿಳೆಯರಿಗೆ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಅಂತ. ಕನ್ನಡ ಮಾಧ್ಯಮ ಶಾಲೆಯ ಬಗ್ಗೆ ಒಂದು ಮಾತನ್ನು ನಾವು ಮೊದಲಿನಿಂದಲೂ ಒಂದು ನಡೆದುಕೊಂಡು ಬಂದಿದ್ದೇವೆ. ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಕನ್ನಡ ಮಾಧ್ಯಮ ಶಾಲೆಯನ್ನು ಯಾವುದಾದರೂ ಕೊಟ್ಟಿದ್ರೆ, ಅಂಥ ಉತ್ಕೃಷ್ಟವಾದಂಥ ಕಟ್ಟಡವನ್ನು ಕೊಟ್ಟಿದ್ರೆ ಅದು ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಅಂತ ನಾನು ಬಹಳ ವಿನೀತನಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಈಗಾಗಲೇ ರ್ಯಾಂಕ್ಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು 1ರಿಂದ 4ನೇ ರ್ಯಾಂಕನ್ನು SSLCಯಲ್ಲಿ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ 70 ವರ್ಷಗಳಲ್ಲಿ 4 ರ್ಯಾಂಕನ್ನು ಕೊಟ್ಟಂಥ ಸಂಸ್ಥೆ ಅಂದರೆ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅನ್ನತಕ್ಕಂಥದ್ದನ್ನು. ಜೊತೆಗೆ ನಮ್ಮ ಅರುಣ್ ಕುಮಾರ್ ಪಾಟೀಲ್ರು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ್ರು, 14 ವರ್ಷದ ರಿಸಲ್ಟ್ನಲ್ಲಿ SSLCಯಲ್ಲಿ 9 ಸಲ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟಂಥ ಶಾಲೆ ಅಂತಂದರೆ ಅದು ಕೇವಲ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅನ್ನತಕ್ಕಂಥದ್ದನ್ನು ಬಹಳ ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ಸಮಾರಂಭದ ಅಂಗವಾಗಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಷಟಸ್ಥಲಬ್ರಹ್ಮಿ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನ ಇಪ್ಪರ್ಗ ಪೂಜ್ಯರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗೌರವ ಉಪಸ್ಥಿತಿಯನ್ನು ಹೊಂದಿ ಉದ್ಘಾಟನೆಯ ಭಾಷಣವನ್ನು ಮಾಡಿರ್ತಕ್ಕಂಥ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಗುಲ್ಬರ್ಗದ ಕುಲಪತಿಗಳಾಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರೇ,
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರೇ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಶಿಲ್ ಜಿ ನಮೋಶಿ ಅವರೇ, GDCC ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸೋಮಶೇಖರ್ ಗೋನಾಯ್ಕ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ MN ಪಾಟೀಲ್ ಅವರೇ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಗೌರವಾನ್ವಿತ ಆಮಂತ್ರಿತರೇ ಮತ್ತು ಪೋಷಕ ವರ್ಗದವರೇ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ MN ಪಾಟೀಲ್ ಅವರು ಮತ್ತು ಅವರೆಲ್ಲ ಮಿತ್ರ ಮಂಡಳಿಯವರು ಸೇರಿ 25 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಗುಲ್ಬರ್ಗದಲ್ಲಿ ಎಲ್ಲರೂ ಕೂಡ ತಲೆ ಎತ್ತಿ ನೋಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಎಲ್ಲರೂ ಸೇರಿ ಸಾಗಿಸ್ಕೊಂಡು ಬಂದಿದ್ದಾರೆ. ಸುಮಾರು ಅವರು ಹೇಳಿದಾಗೆ 40 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥದ್ದು. ಇದ್ರ ಮೇಲೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನರ ಮನಸ್ಸಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮನಸ್ಸು ಮಾಡಿದೆ ಅಂತ. ಅರುಣ್ ಕುಮಾರ್ ಪಾಟೀಲ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಲೆಯ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ವಿ. ಇವತ್ತು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಬಹಳ ಶಿಕ್ಷಣದಲ್ಲಿ ಬಹಳ ಒಂದು ಸಮಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ರಾಜ್ಯದ ಮೂಲೆಗಳಿಗೆ ಹೋಗಿ ಶಿಕ್ಷಣ ಪಡಿತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಶಶಿಲ್ ಜಿ ನಮೋಶಿ ಅವರು ಹೇಳಿದ ಹಾಗೆ ಇವತ್ತು ಈ ಭಾಗದಲ್ಲಿ ಪೂಜ್ಯ ದಿವಂಗತ ಶರಣಬಸಪ್ಪ ಅಪ್ಪ ಅವರು ಹಾಕಿದಂಥ ಒಂದು ಶೈಕ್ಷಣಿಕ ಬೀಜವನ್ನು ಈ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲರೂ ಕೂಡ ಆ ಒಂದು ನೆರಳಿನಲ್ಲಿ ಬಂದು ಅದೇ ರೀತಿ ನಾವು ಕೂಡ ಯಾಕೆ ಒಂದು ಶಿಕ್ಷಣ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಇವತ್ತು ಬಹಳಷ್ಟು ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳ ಮಾತಿವೆ. ಇದಕ್ಕೆಲ್ಲ ಪ್ರೇರಣೆ ಅಂದರೆ ಇವತ್ತು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಯಾಕಂದ್ರೆ ಇವತ್ತು ನಮಗೆಲ್ಲ ರೀತಿಯ ಹಿಂದುಳಿಕೆಯನ್ನು ನಾವು ಹೇಳ್ತೀವಿ. ಮುಂದೆ ಬರಬೇಕಾದ್ರೆ ಇವತ್ತು ನಾವು ಶೈಕ್ಷಣಿಕವಾಗಿ ಬೆಂಗಳೂರು ಮತ್ತು ಮಂಗಳೂರು ಭಾಗದವರಿಗೆ ಸರಿಸಮಾನವಾದಾಗ ಮಾತ್ರ ಇವತ್ತು ನಾವು ಈ ಭಾಗದಲ್ಲಿ ಒಳ್ಳೆಯ ಹೆಚ್ಚಿನ ರೀತಿ IAS ಇರ್ಬೋದು, IPS ಇರ್ಬೋದು, ಇವೆಲ್ಲ ಆದಾಗ ಮಾತ್ರ ನಮ್ಮ ಭಾಗಕ್ಕೆ ಇನ್ನೂ ಒಂದು ಹೆಚ್ಚಿನ ಬಲ ಬಂದಂಗಾಗ್ತದೆ. ಆಂಗ್ಲ ಮಾಧ್ಯಮ ಶಾಲೆಯ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಇವರ 25ನೇ ವರ್ಷಗಳ ಬೆಳ್ಳಿ ಸಮಾರಂಭದ ಈ ಒಂದು ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಶಿವಲಿಂಗೇಶ್ವರ ವಿರಕ್ತಿ ಮಠ ಮಾದನಿಪ್ಪರ್ಗ ಅವರ ಪಾದಕ್ಕೆ ವಂದಿಸುತ್ತಾ, ಈ ಸಮಾರಂಭದ ಗೌರವ ಉಪಸ್ಥಿತಿ ಮಾತೋಶ್ರೀ ಡಾಕ್ಟರ್ ದಾಕ್ಷಿಣಿ ಅಪ್ಪ ತಾಯಿ ಅವರ ಪಾದಕ್ಕೆ ವಂದಿಸುತ್ತಾ, ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಮಿತ್ರರಾದಂಥ ಹಾಗೂ ಸಣ್ಣ ಕೈಗಾರಿಕಾ ಸಚಿವರು ಹಾಗೂ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಶರಣಬಸಪ್ಪ ದರ್ಶಾಪುರ್ಜಿ ಅವರೇ, ಇನ್ನೊಬ್ಬರು ಈ ಭಾಗದ ಶಾಸಕರು, ಹಿರಿಯ ನಾಯಕರಾದಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರೇ,
ವಿಧಾನ ಪರಿಷತ್ತಿನ ಸದಸ್ಯರು, ಹಿರಿಯ ನಾಯಕರು, ಮಿತ್ರರಾದಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾದ ನಮ್ಮೆಲ್ಲರ ಆತ್ಮೀಯರು ಹಾಗೂ ಈ ಸಮಾರಂಭದ ಅಧ್ಯಕ್ಷರು ಮತ್ತು ಸಂಸ್ಥೆಯ ಅಧ್ಯಕ್ಷರಾದಂಥ MN ಪಾಟೀಲ್ ಅವರೇ, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಿತ್ರರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರೇ, ಶ್ರೀಶೈಲ್ ಗುಳಿ ಅವರೇ, ಮಾನ್ಯ ಮಾಲಿ ಪಾಟೀಲ್ ಅವರೇ, ಮಾನ್ಯ ಸೂರ್ಯಕಾಂತ್ ಪಾಟೀಲ್ ಅವರೇ, ಮಾನ್ಯ ಶರಣಗೌಡ ಪಾಟೀಲ್ ಅವರೇ, ಆಡಳಿತ ಮಂಡಳಿಯ ಎಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸದಸ್ಯ ಮಿತ್ರರೇ, ಈ ಸಂಸ್ಥೆಯ ಎಲ್ಲ ಸದಸ್ಯರೇ, ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಅತಿಥಿಗಳೇ, ವಿವಿಧ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳೇ, ಆತ್ಮೀಯ ಗುರುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಬಂಧುಗಳೇ, ಮಿಲೇನಿಯಂ ಶಾಲೆ ಮತ್ತು ಕಾಲೇಜ್ ಇತ್ತೀಚೆಗೆ ಬಂದಿದೆ. ನಮ್ಮೆಲ್ಲರಿಗೂ ವಿಶೇಷವಾಗಿ ದ್ರಾಕ್ಷಣಿ ತಾಯಿಯವರ ಬಗ್ಗೆ, ಅವರು ಕೂಡ ಈ ಸಂಸ್ಥೆ ಬಗ್ಗೆ ಕೆಲವು ವಿಚಾರಗಳನ್ನು, ಒಳ್ಳೆ ಮಾತನ್ನು ಆಡಿದ್ದಾರೆ. ಅಂದರೆ ನಾವೆಲ್ಲ ಈ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಗೆ ಒತ್ತು ಕೊಡಬೇಕು ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕು. ಇವೆರಡೂ ಕೆಲಸವನ್ನು ಇತ್ತೀಚೆಗೆ ಯಾರೇ ಮಾಡಿದ್ದಾರೆ ಅಂತಂದ್ರೆ ಅದು ಮಿಲೇನಿಯಂ ಶಾಲೆ ಮಾಡಿದೆ ಅಂತ ಘಂಟಾಘೋಷವಾಗಿ ಹೇಳ ಬಯಸ್ತಾ ಇದ್ದೇನೆ. ಮಾನ್ಯ MM ಪಾಟೀಲ್ ಅವರು, ನಮ್ಮ ಮೆಳ್ಕುಂದಿ ಪಾಟೀಲ್ ಅವರು, ಅರುಣ್ ಪಾಟೀಲ್ ಅವರು ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಭಾಳ ಆಸಕ್ತಿಯಿಂದ, ಭಾಳ ಸಣ್ಣದಾಗಿನೇ, ಏನು ಭಾಳ ದೊಡ್ಡ ಸಂಸ್ಥೆಯನ್ನು ಒಮ್ಮೆಲ್ಗೆ ಬೆಳೆದು ಬಂದಿಲ್ಲ. ಆದರೆ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. MN ಪಾಟೀಲ್ ಅವರೇ, ಭಾಳ ಒಳ್ಳೆ ತಂಡ ನಿಮ್ಮ ಜೊತೆಗಿದೆ, ಶಕ್ತಿಶಾಲಿ ವ್ಯಕ್ತಿಗಳು ನಿಮ್ಮ ಜೊತೆಗಿದ್ದಾರೆ, ಹೀಗಾಗಿ ಒಳ್ಳೆಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರ ಅಂತ ಆ ಅಭಿನಂದನೆಯ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. 25 ವರ್ಷ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಬೆಳ್ಳಿ ಹಬ್ಬವನ್ನು ಮಾಡಿದ್ದೇವೆ. ಅನೇಕ ವಿಚಾರಗಳನ್ನು ಹೇಳಿದ್ದು ಬಹುಶಃ ಶೇರ್ ಮಾಡೋದು ಸರಿ ಆಗಲಿಕ್ಕಿಲ್ಲ. ಆದರೆ ನಮ್ಮೆಲ್ಲರಿಗೂ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮಕ್ಕೂ ಕರಿತೀನಿ ಅಂತ ಹೇಳಿದರು. ನಾನಂದೆ ಅಲ್ಲಂ ಪ್ರಭು ಅವ್ರದ್ದು ನಮ್ಮ ವಯಸ್ಸಿನ ಏನಿರ್ತದೋ ಏನಿಲ್ಲೋ ರೀ ಗೊತ್ತಿಲ್ಲ, ಆದರೆ ಇದ್ದೇವೆ ಅಂತಂದ್ರೆ ಬರ್ತೀವ್ರಿ ಅಂತ ನಾನು ಆ ಮಾತನ್ನು ಹೇಳಿದ್ದೇನೆ. ಗುಣಮಟ್ಟದ ಒಳ್ಳೆ ಬೋಧನೆ ವಿದ್ಯಾರ್ಥಿಗಳಿಗೆ ಬರೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ವಿ ಹ್ಯಾವ್ ಟು ಪುಟ್ ಆಲ್ ಅವರ್ ಎಫರ್ಟ್ಸ್. ಸದಾ ಸ್ಮರಣೀಯರಾಗಿರುವಂತಹ ಬಸವಾದಿ ಯಲ್ಲಮ್ಮ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು ಆರಾಧ್ಯ ಗುರುದೇವರಾಗಿರುವ ಹಾನಗಲ ಕುಮಾರ ಶಿವಯೋಗಿಗಳವರನ್ನು, ಲಿಂಗೈಕ್ಯ ಶಿವಲಿಂಗ ಮಹಾಶಿವಯೋಗಿಗಳವರನ್ನು ಭಕ್ತಿಯಿಂದ ಸ್ಮರಿಸಿ ಕಲಬುರಗಿ ಜಿಲ್ಲೆಯ ಎಲ್ಲ ಭಕ್ತರ ಆರಾಧ್ಯ ದೇವರಾಗಿರುವಂತಹ ಶರಣಬಸವೇಶ್ವರನ ಸನ್ನಿಧಾನಕ್ಕೆ ನಮನಗಳನ್ನು ಸಲ್ಲಿಸಿ, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ, ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ 25 ವರ್ಷಗಳ ಬೆಳ್ಳಿ ಹಬ್ಬ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿ ನಿರ್ಮಿಸಿರುವಂತಹ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರಿಗೆ, ಶರಣಬಸಪ್ಪ ದರ್ಶನಾಪುರ ಅವರಲ್ಲಿ, BR ಪಾಟೀಲ್ ಅವರಲ್ಲಿ, MI ಪಾಟೀಲ್ ಶಾಸಕರಲ್ಲಿ, ಅಲ್ಲಂಪ್ರಭು ಪಾಟೀಲ್ ಅವರಲ್ಲಿ, ತಿಪ್ಪಣ್ಣಪ್ಪ ಕಮಕ್ನೂರವರಲ್ಲಿ, ಜಗದೇವ್ ಗುತ್ತೇದಾರ್ ಅವರೇ, ಅಧ್ಯಕ್ಷರಾಗಿರತಕ್ಕಂಥ MN ಪಾಟೀಲ್ ಅವರಲ್ಲಿ, ಜೊತೆಗೆ ಈ ಸಂಸ್ಥೆಯ ಆಡಳಿತ ಮಂಡಳಿಯರಾಗಿರತಕ್ಕಂತಹ ಆತ್ಮೀಯರು ಆಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಅವರನ್ನು ಮೊದಲುಗೊಂಡು ಉಳಿದ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿಯವರಿಗೆ, ಖಜಾಂಚಿಗಳಿಗೆ, ಕಾರ್ಯದರ್ಶಿಗಳಿಗೆ ಮತ್ತು ಈ ಸಂಸ್ಥೆಯ ಅಡಿಯಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಎಲ್ಲ ಮಕ್ಕಳಿಗೆ ಮತ್ತು ಅವರ ಪಾಲಕರಿಗೆ, ಪೋಷಕರಿಗೆ ಎಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳಿ, ಎಲ್ಲರೂ ನಿಮ್ಮ ಗದ್ದದೊಳಗಡೆ ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ಚಿತ್ತ ಈ ವೇದಿಕೆ ಹತ್ರ ಬರಬೇಕು. ತಾವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆಗಳನ್ನು ಕೊಟ್ಟು ನೋಡೋಣ. ಕೈಗಳನ್ನು ಮೇಲಕ್ಕೆತ್ತಿ 25 ವರ್ಷಗಳ ಲೋಕಹಿತ ಸಮರ್ಪಿತ ಸೇವೆಯನ್ನು ಈ ನಾಡಿಗೆ ನೀಡ್ತಾ ಇರುವಂತಹ ನಮ್ಮ ಮಿಲೇನಿಯಂ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲರೂ ಬಹಳಷ್ಟು ಆಭಾರಿಯಾಗಿರಬೇಕಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಇದೇ 25-30 ವರ್ಷಗಳ ಹಿಂದೆ ನಮ್ಮ ನಾಡಿನಲ್ಲಿ ಶಿಕ್ಷಣದ ವ್ಯವಸ್ಥೆ ಹೆಂಗಿತ್ತು ಅಂತೇಳಿ ನಾವೆಲ್ಲ ಅಧ್ಯಯನ ಮಾಡಿದರೆ, ಯಾರಾದರೂ ಊರಿಗೆ ಬಂದರೆ, ಮನೆಗೆ ಬಂದರೆ ಒಂದು ಪತ್ರ
ಕೊಟ್ಟಿರೋ ಪತ್ರ ಸಹಿತ ಓದಾಕ್ ಬರದೇ ಇರುವಂತಹ ಅನಿವಾರ್ಯತೆ ಸಂದರ್ಭ ನಮ್ಮಲ್ಲಿ ಎಲ್ಲ ಕಡೆ ಇತ್ತು. ಆವಾಗೆಲ್ಲ ಆ ಪತ್ರ ಓದಬೇಕಾಗಿತ್ತಂದ್ರೆ ಯಾರೋ ಮನೆಯೊಳಗಡೆ ಜೀತ ಮಾಡಿ ಕೆಲಸ ಮಾಡಿ ನೆಲ ಒರೆಸಿ ಕೆಲಸ ಮಾಡಿ ಕಸ ಹೊಡೆದು ಓದಿರುವಂತಹ ಜನರ ಕಡೆ ಹೋಗಿ ಶ್ರೀಮಂತರ ಕಡೆ ಹೋಗಿ ಪತ್ರ ಓದುವಂತಹ ಅನಿವಾರ್ಯತೆಯನ್ನ ನಾವು 25-30 ವರ್ಷಗಳ ಹಿಂದೆ ನಾವೆಲ್ಲ ಕಾಣ್ತೇವೆ. ಆದ್ರೆ ಇವಾಗ ಎಲ್ಲರಿಗೂ ಸಹಿತ ಶಿಕ್ಷಣ ಇರೋದ್ರಿಂದಾಗಿ ಯಾರಿಗೂ ಸಹಿತ ಅಂತಹ ಅನಿವಾರ್ಯತೆ ಇಲ್ಲ. ಎಲ್ಲರೂ ಸಹಿತ ಒಳ್ಳೆ ವಿದ್ಯಾವಂತರು, ಪ್ರಬುದ್ಧವಂತರು, ಶಿಕ್ಷಣವಂತರು ಆಗಿರುವಂತ ಕಾರಣದಿಂದಾಗಿನೇ ಎಲ್ಲರೂ ಸಹಿತ ಅಕ್ಷರಸ್ಥರಾಗಿದ್ದಾರೆ. ಕಾರಣ ಅಂತಂದ್ರೆ ನಾವೆಲ್ಲ ಅಕ್ಷರಸ್ಥರಾಗ್ಲಿಕ್ಕೆ ಕಾರಣ ಬರೀ ಕೇವಲ ಸರ್ಕಾರಗಳಷ್ಟೇ ಅಲ್ಲ, ಸರ್ಕಾರ ಜೊತೆಗೆ ಮಠಗಳು, ಮಂದಿರಗಳು ಮತ್ತೆ ಆ ಮಠಗಳ ಭಕ್ತರಾಗಿರ್ತಕ್ಕಂತಹ ಇಂತಹ 100 ಜನ ಶಿಕ್ಷಕರೆಲ್ಲರೂ ಸೇರಿ ಕಟ್ಟಿರುವಂತ ಸಂಘ ಸಂಸ್ಥೆಗಳು ಶಿಕ್ಷಣದ ಮುಖೇನ ಇವತ್ತು ಈ ನಾಡು ಅತ್ಯಂತ ಶಿಕ್ಷಣದಲ್ಲಿ ಬಹಳ ಪ್ರಾಧಾನ್ಯತೆಯನ್ನು ಕಂಡಿದೆ ಅಂತ ಅನ್ನೋದು ನಾವೆಲ್ಲ ಮನಗಾಣಬೇಕಾಗಿರುವಂತ. ನಾವೆಲ್ಲ ಎಷ್ಟು ಅಭಿಮಾನ ಹೆಮ್ಮೆ ಪಡಬೇಕು ಅಂತಂದ್ರೆ ಇಷ್ಟೆಲ್ಲ ಸಂಸ್ಥೆಯನ್ನ ಕಟ್ಟಿರುವಂತಹ ಅವರ ಶ್ರಮ, ಅವರ ಹಿಂದಿನ ಶ್ರಮ, ಅವರೆಲ್ಲ ರಜತಗಿರಿಯ ಪುಸ್ತಕದ ಒಳಗಡೆ ಓದ್ತಾ ಇದ್ದೆ. ಅವರೆಲ್ಲ ಮಕ್ಕಳಿಗೆ ಅವಾಗೆಲ್ಲ ಡೊನೇಷನ್ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವರೇ ಎಲ್ಲ ಒಂದಿಷ್ಟೆಲ್ಲ ಸಮಾನ ಮನಸ್ಕರೆಲ್ಲರೂ ಸೇರಿ ಅವರೆಲ್ಲರೂ ಒಂದಿಷ್ಟು ಫಂಡ್ ಎಲ್ಲ ಕೂಡಿಸಿ ನಾವೇ ಒಂದು ಶಿಕ್ಷಣ ಸಂಸ್ಥೆ ತೆರೆಯೋಣ. ನಮ್ಮ ಹಾಗೆ ಇರುವಂತ ಹಳ್ಳಿ ಭಾಗದ ಮಕ್ಕಳಿಗೆ, ಬಡಜನರ ಮಕ್ಕಳಿಗೆ ಬಹಳಷ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದ್ಲಿಕ್ಕೆ ಆಗಂಗಿಲ್ಲ ಅಂತ ಎಲ್ಲ ಮಕ್ಕಳನ್ನ ನಾವೆಲ್ಲ ನಮ್ಮ ಮಕ್ಕಳನ್ನ ತಿಳ್ಕೊಂಡು ನಾವೆಲ್ಲ ಓದಿಸ್ಬೇಕಾಗಿರುವಂತ ಅನಿವಾರ್ಯತೆ ಇದೆ. ಬರೀ ಬದುಕು ನಾವು ಬರೀ ಸರ್ಕಾರಿ ನೌಕರಿ ತಗೊಂಡ್ವಿ, ನಾವು ನಮ್ಮ ಸಂಸಾರ ಆಯಿತು ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ. ಜೀವನ ಯಾವಾಗ ಸಾರ್ಥಕ ಆಗತ್ತೆ ಅಂತಂದ್ರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ನಮ್ಮ ಜೀವನ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಹಂಗ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗತ್ತೆ ಅನ್ನುವಂತಹ ಕನಸನ್ನ ಕಟ್ಕೊಂಡು ಸುಮಾರು ಇಲ್ಲಿರುವಂತ ಎಲ್ಲ ಸದಸ್ಯರೆಲ್ಲರೂ ಸಹಿತ ಅವರೆಲ್ಲ ಗೋಲ್ಡ್ ಮೆಡಲಿಸ್ಟ್ಗಳೇ, ಒಳ್ಳೆ ಸಮಾನ ಮನಸ್ಕರರು, ಒಳ್ಳೆ ಸ್ನೇಹಿತರು, ಇವರೆಲ್ಲರೂ ಸೇರಿ ಕಲ್ಯಾಣ ಕರ್ನಾಟಕ, ಬಹುಶಃ ನಮ್ಮ ಈ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಅನ್ನುವಂತಹ ಶಿರೋನಾಮೆಯನ್ನು ಹೊತ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ಅನ್ನೋದನ್ನ ನಾವು ಮರೆಯಬಾರ್ದು. ಅಂತಹ ಒಂದು ಶಿಕ್ಷಣ ಸಂಸ್ಥೆನವರೆಲ್ಲ ಕಟ್ಟಿದ್ದಾರೆ. ನಾವೆಲ್ಲ ಕಟ್ಟಿರ್ತಕ್ಕಂಥವ್ರನ್ನ, ಬೆಳೆಸಿರ್ತಕ್ಕಂಥವ್ರನ್ನ ಯಾವ ಕಾರಣಕ್ಕೂ ಸಹಿತ ಮರೆಯಬಾರ್ದು. ಇನ್ನು ಕೆಡವಿರೋರು ಮರೀರಿ, ಇನ್ನು ಕೆಡವಿ ಕಟ್ಟಿದವ್ರನ್ನು ಸಹಿತ ಮರೆಯಬಾರ್ದು. ಏನು ಇರದೇ ಇರುವಂತ ಸಂಸ್ಥೆಯನ್ನು ಇಷ್ಟೆಲ್ಲ ಸುಂದರವಾಗಿ ಕಟ್ಟಿ ಬೆಳೆಸಿ ನಾಡಿನೊಳಗಡೆ 100 ಜನ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ವಿನಯ, ಸಂಸ್ಕಾರವನ್ನು ಕೊಟ್ಟು ಸುಮಾರು ಜನ ಇದ್ರೊಳಗೆ ಓದ್ತಾ ಇದ್ದೆ. ಎಷ್ಟೋ ಜನ MBBS ಆಗ್ತಾ ಇದ್ದಾರೆ, MD ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹಿತ ಈ ಸಂಸ್ಥೆಯ ಹೆಮ್ಮೆಯ ಪುತ್ರರು ಅಂತ ಅನ್ನೋದನ್ನ ನಾವೆಲ್ಲ ಅಭಿಮಾನದಿಂದ ಹೇಳ್ಬೇಕಾಗಿರುವಂಥದ್ದು. ಯಾಕೆ ಮರೆಯಬಾರದು ಅಂತಂದ್ರೆ, ಒಂದು ಶಾಲೆ ಒಳಗಡೆ ಒಬ್ಬ ಮಾಸ್ತರ ಶಾಲೆ ಒಳಗಡೆ ಹೋಗಿದ್ದು, ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಶಾಲೆ ಒಳಗಡೆ ಹೋದಾಗ ಒಬ್ಬ ಹುಡುಗನಿಗೆ ಕೇಳ್ತಾರೆ, ತಮ್ಮ ನಿನ್ ಕಣ್ಮುಂದೆ ಏನೇನ್ ಕಾಣ್ತೈತಿ ಅಂತ ಕೇಳಿದ್ರು. ಅವ ಚಸ್ಮಾ ಹಾಕೊಂಡಿದ್ದ. ಆ ಚಸ್ಮಾದೊಳಗಿಂದ ಎಲ್ಲ ಹೇಳಿದವ್. ಆ ಕ್ಲಾಸ್ ರೂಮ್ ಒಳಗಡೆ ಬೋರ್ಡ್ ಕಾಣಿಸ್ತಾ ಇತ್ರಿ, ಗ್ಲೋಬ್ ಕಾಣಿಸ್ತಾ ಇದೆ, ವರ್ಲ್ಡ್ ಮ್ಯಾಪ್ ಕಾಣಿಸ್ತಾ ಇದೆ, ಮತ್ತೆ ಎಲ್ಲ ನನ್ನ ಸ್ನೇಹಿತರು ಕಾಣಿಸ್ತಾ ಇದ್ದಾರೆ, ಪುಸ್ತಕ ಕಾಣಿಸ್ತಿದೆ, ಮತ್ತೆ ಗೋಡೆ ಮೇಲೆ ಬರೆದಿರುವಂತ ಅಕ್ಷರಗಳೆಲ್ಲ ಕಾಣಿಸ್ತಾ ಇದೆ, ಇಡೀ ಜಗತ್ತೇ ಈ ಕ್ಲಾಸ್ ರೂಮ್ ಒಳಗಡೆ ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡು ಹುಡುಗ ಹೇಳ್ದ. ಆದ್ರೆ ಸರ್ ಅಂತ, ನೀ ಇನ್ನೊಂದು ಬಿಟ್ಟಿ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್ ಎಲ್ಲ ಹೇಳಿದ್ದೀನಿ ಅಂತಂದಾಗ, ಇಲ್ಲ ನೀ ಇನ್ನೊಂದು ಬಿಟ್ಟಿ ಅಂತಂದಾಗ ಸರ್ ಹೇಳ್ತಾರೆ, ಇದನ್ನೆಲ್ಲ ನೋಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂತಹ ನಿನ್ನ ಕಣ್ಣು ಮುಂದಿನ ಚಸ್ಮನೇ ನೀನು ಮರ್ತಿಲ್ಲಪ್ಪ ತಮ್ಮ ಅಂತಂದ್ರವ್ರು. ಆ ಚಸ್ಮದಿಂದಲೇ ಎಲ್ಲ ಸಹಿತ ನೋಡಾಕತ್ತಿದ್ದಿ, ಆದ್ರೆ ಚಸ್ಮವನ್ನೇ ಹೇಳೋದನ್ನ ಮರ್ತಿ ಅಂತಂದಾಗ ಹುಡುಗ ಸರ್ ಅಂತಾರೆ, ಆ ಚಸ್ಮದಿಂದನೇ ಎಲ್ಲ ಕನ್ನಡಕನ ಎಲ್ಲ ಕಾಣಿಸ್ತಾ ಇತ್ತಲ್ಲ, ಹಂಗೆ ಕಣ್ಣು ಮುಂದಿನ ಚಸ್ಮದಿಂದ ಇಡೀ ಜಗತ್ತು ಕಾಣಿಸ್ತೈತಲ್ಲ, ಹಂಗೆ ಈ ಸಂಸ್ಥೆಯ ಕಣ್ಣ ಮುಂದಿನ ಚಸ್ಮಾ ಕನ್ನಡಕ ಯಾರು ಅಂತಂದ್ರೆ ಈ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಯವರು. ಇವರ ಮುಖೇನ ಈ ಸಂಸ್ಥೆ ಎಲ್ಲಾ ಮಕ್ಕಳು 100 ಜನ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗಿರುವಂಥದ್ದು. ಅವರ ಶ್ರಮ, ಅವರ ಪರಿಶ್ರಮ, ಅವರ ಗುರಿ, ಉದ್ದೇಶ, ಅವರು ಒಂದು ಉದ್ದೇಶ ಇಟ್ಕೊಂಡಾರ. ಏನು ಉದ್ದೇಶ ನೋಡಿ, ಉದ್ದೇಶ ಇರ್ಲಾರ್ದು ಯಾವ ಜೀವನ ಸಹಿತ ನಡೆಯಂಗಿಲ್ಲ. ನೀವು ಬಾಂಬೆಗೆ ಹೋಗ್ಬೇಕಾಗಿತ್ತಂತೇಳಿ ಉದ್ದೇಶ ಇಟ್ಕೊಂಡಿರ್ತಾರೆ, ಬೆಂಗಳೂರಿಗೆ ಹೋದ್ರ ಬಾಂಬೆ ಸಿಗ್ತೈತೇನು? ಸಿಗಂಗಿಲ್ಲ. ಅದಕ್ಕೆ ನಾವು ಯಾರು ಸಹಿತ ಬೋರ್ಡ್ ಇಲ್ಲಾರ್ದ ಬಸ್ ಯಾರು ಹತ್ತಂಗಿಲ್ಲ. ಯಾರು ಹತ್ತಿರೇನು ಬೋರ್ಡ್ ಇಲ್ಲಾರ್ದ ಬಸ್ಗಳು? ಅವು ಖಾಲಿದ್ರು ಸಹಿತ ಅದಕ್ಕೆ ಬೋರ್ಡ್ ಇಲ್ಲ ಅಂತಂದ್ರೆ ಯಾರು ಸಹಿತ ಬಸ್ ಹತ್ತಂಗಿಲ್ಲ. ಇನ್ನು ಬೋರ್ಡ್ ಇದ್ದಿರೋ ಬಸ್ ಒಳಗಡೆ ಜನ ತುಂಬಿದ್ರು ಸಹಿತ ನಡಿ ಮಾರೆ ನಿಂತು ಹೋದ್ರಾಯ್ತು ಅಂತ ತಿಳ್ಕೊಂಡು
ಆ ಬೋರ್ಡ್ ಇರುವಂತ ಬಸ್ ಒಳಗೆ ನಿಂತು ಹೋಗುವಂತ ಪ್ರಯತ್ನ ಆದ್ರೂ ಸಹಿತ ಮಾಡ್ತೀರಿ. ಹಂಗೆ ನಮ್ಮೆಲ್ಲರ ಬದುಕು ಏನಿರ್ಬೇಕು ಅಂತಂದ್ರೆ ಒಂದು ಉದ್ದೇಶ ಇರಬೇಕು, ಒಂದು ಗುರಿ ಇರಬೇಕು, ಏನಾದ್ರೂ ಸಾಧಿಸ್ಬೇಕನ್ನುವಂತಹ ಛಲ, ಆತ್ಮವಿಶ್ವಾಸ, ಧೈರ್ಯ ನಮ್ಮಲ್ಲಿ ಇರಬೇಕು. ಆ ಕಾರಣಕ್ಕೆ ಈ ಸಂಸ್ಥೆಯ ಪದಾಧಿಕಾರಿಗಳು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಶ್ರೀಮಂತರ ಮಕ್ಕಳಿಗೆ ಎಲ್ಲ ಕಡೆ ಶಿಕ್ಷಣ ಸಿಕ್ಕೇ ಸಿಗ್ತದೆ. ಈ ಊರು ಬಿಟ್ರೆ ಮುಂದಿನ ಊರು, ಈ ರಾಜ್ಯ ಬಿಟ್ರೆ ಮತ್ತೊಂದು ರಾಜ್ಯ, ದೇಶ ವಿದೇಶಗಳಲ್ಲಿ ಅವರಿಗೆ ಸಾಕಷ್ಟು ಶಿಕ್ಷಣ ಕೊಡಿಸುವಂತ ಶಕ್ತಿ ಇರುತ್ತೆ. ಆದ್ರೆ ಈ ಎಲ್ಲ ಸಮಾನ ಮನಸ್ಕ ಶಿಕ್ಷಕರು ಏನು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಇಡೀ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಭಾಗದ ಬಡಜನರ ಮಕ್ಕಳಿಗೆ ಉತ್ತಮ ಮತ್ತು ಸಂಸ್ಕಾರಿತ ಶಿಕ್ಷಣ ಕೊಡಬೇಕನ್ನುವಂತ ಬೋರ್ಡ್ ಹಾಕೊಂಡಿರೋ ಕಾರಣಕ್ಕಾಗಿನೇ ಇವತ್ತು 100 ಜನ ಮಕ್ಕಳು ಈ ಸಂಸ್ಥೆ ಒಳಗಡೆ ಓದ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ಉದ್ದೇಶವನ್ನು ಪೂರೈಸುವ ಸಲುವಾಗಿ ಅವರೆಲ್ಲರೂ ಹಗಲು ರಾತ್ರಿ ಎನ್ನದೆ ಶ್ರಮ ಪಟ್ಟಿದ್ದಾರೆ. ಈ ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಈ ಸಂಸ್ಥೆಯ ಮುಖೇನ 100 ಜನ ಮಕ್ಕಳನ್ನ ಈ ನಾಡಿಗೆ ಕೊಟ್ಟಿರುವಂತಹ ಕೀರ್ತಿ ಶ್ರೇಯಸ್ಸು ಈ ಸಂಸ್ಥೆಗೆ ಸಲ್ಲಬೇಕಾಗಿರುವಂಥದ್ದು. ಮತ್ತೆ ನಿಮ್ಮ ಮಕ್ಕಳಿಗೂ ಸಹಿತ ಒಳ್ಳೆ ಶಿಕ್ಷಣ ಕೊಡಬೇಕಾಗಿರುವಂಥ ಅನಿವಾರ್ಯತೆ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂತಂದ್ರೆ, ಬರೀ ಎಲ್ಲದಕ್ಕೂ ಸಹಿತ ಮಾರ್ಕ್ಸ್ಗಳನ್ನೇ ನಾವೆಲ್ಲ ನೋಡ್ತೇವೆ. ಸುಮಾರು 5-6 ವರ್ಷಗಳ ಹಿಂದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಒಳಗಡೆ ಆಗಿರುವಂತ ಘಟನೆ ನೀವೆಲ್ಲ ಕೇಳಿರ್ಬೋದು, ಪೇಪರ್ಗಳೆಲ್ಲ ಬಂದಿತ್ತದೆಲ್ಲ. ಒಂದು ಹುಡುಗಿ ಅವರಪ್ಪನಿಗೆ ಮಾತು ಕೊಟ್ಟಿತ್ತಂತೆ, ಏನಂತ, ಈ ಸರಿ 99% ಈ 10th ಒಳಗಡೆ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ಲ. ಆದ್ರೆ ಫಲಿತಾಂಶ ಬಂದ ಮೇಲೆ ಅವಳಿಗೆ ಎಷ್ಟು ಅಂಕ ಬಂದಿತ್ತು ಅಂತಂದ್ರೆ 95% ಬಂದಿತ್ತು. ಇನ್ನು ಎಷ್ಟ್ರಿ 4 ಅಂಕಗಳು ಮಾತ್ರ ಬಂದಿದ್ದಿಲ್ಲ. ಆ ಹುಡುಗಿ ನಾನು 99 ತಗೊಳಕ್ ಆಗ್ಲಿಲ್ಲ ಅಂತ ತಿಳ್ಕೊಂಡು ತಾನೊಂದು ಆತ್ಮಹತ್ಯೆ ಪತ್ರ ಬರೆದು ತನ್ನ ತಂದೆಗೆ ಕೊಟ್ಟು ತಾನು ಚಿತೆಯನ್ನು ಹಾರಿರ್ತಕ್ಕಂಥ ಘಟನೆ ನಾವೆಲ್ಲ ಪತ್ರಿಕೆಗಳಲ್ಲಿ ಓದ್ತೀವಿ. ಶಿಕ್ಷಣ ಅಂದ್ರೆ ಹೇಗೆ ಇರಬೇಕು, ನಾವು ನಮ್ಮಲ್ಲಿ ಆತ್ಮಸ್ಥೈರ್ಯ, ಧೈರ್ಯ, ಛಲವನ್ನು ತುಂಬುವಂತ ಶಿಕ್ಷಣ ಇರ್ಬೇಕು. ಅದು ಹೊರತಾಗಿ ಈ ಜೀವನವನ್ನೇ ಕಳ್ಕೊಳ್ಳುವಂತ ಶಿಕ್ಷಣ ನಮ್ಮದು ಆಗಿರಬಾರ್ದು. ಅದಕ್ಕೆ ಮಕ್ಕಳಿಗೆ ನೀವೆಲ್ಲ ಹೆಂಗ್ ಬೆಳೆಸಬೇಕು ಅಂತಂದ್ರೆ, ಈ ಕುಂಡಲದೊಳಗಿನ ಮಕ್ಕಳ ತರ ಕುಂಡಲದಲ್ಲಿ ಗಿಡ ತರ ಬೆಳೆಸಬಾರ್ದು. ಕುಂಡಲ ನೀವು ಗಿಡ ಬೆಳೆಸ್ತೀರಿ, ನೋಡಿರ್ಲಿಲ್ಲ, ಸಸಿ ಹಾಕ್ತಿರಲ್ಲ, ಪಾಟ್ ಒಳಗಡೆ ಗಿಡ ಹಾಕ್ತಿರಿ, ಬೆಳೆಸ್ತೀರಿ. ಅದಕ್ಕೆ ನೀವು ಎಷ್ಟರ ಗೊಬ್ಬರ ಹಾಕ್ರಿ, ಎಷ್ಟರ ನೀರ್ ಹಾಕ್ರಿ, ಎಷ್ಟರ ಗೊಬ್ಬರ ಹಾಕ್ರಿ, ಎಷ್ಟರ ಮಣ್ಣು ಚೇಂಜ್ ಮಾಡ್ರಿ, ಅದು ಏಟು ಮಾಡಿದ್ರು ಅಷ್ಟೇ ಇರ್ತದೆ. ಅದೇನು ಬೆಳೆಯಂಗಿಲ್ಲ, ಎತ್ತರಕ್ಕೆ ಹೋಗಂಗಿಲ್ಲ, ಏನು ಆಗಂಗಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಹೆಂಗ್ ಆಗ್ಬೇಕು ಅಂತಂದ್ರೆ, ಪಾಟ್ ಒಳಗಿನ ಸಸಿ ಆಗೋದಕ್ಕಿಂತ ಹೊರತಾಗಿ ಸ್ವತಂತ್ರವಾಗಿ, ಸಮೃದ್ಧವಾಗಿ, ಸ್ವತಂತ್ರವಾಗಿ ಬೆಳೆಯುವಂತ, ತನ್ನ ಸ್ವಂತ ಕಾಲು ನಿಂತ್ಕೊಂಡು ಬೆಳೆಯುವಂತಹ ಆಲದ ಮರಗಳ ಹಾಗೆ ನಿಮ್ಮೆಲ್ಲ ಮಕ್ಕಳಾಗಿ ಬೆಳಿಬೇಕನ್ನೋದನ್ನ ಇವೆಲ್ಲ ಪಾಲಕರು ಮನಗಾಣಬೇಕಾಗಿರುವಂಥದ್ದು. ನಗರದ ಪ್ರತಿಷ್ಠಿತ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಹೊಸ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಕಲಬುರಗಿ ನಗರದ ಜೇವರ್ಗಿ ಕ್ರಾಸ್ ಬಳಿ ಇರುವ ಪ್ರತಿಷ್ಠಿತ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿಂದು ಹಿರಿಯ ಪತ್ರಕರ್ತ ಬಸವರಾಜ್ ಚಿನಿವಾರ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ರಾಘವೇಂದ್ರ ಎಂ ಮತ್ತು ವೇದಿಕೆ ಮೇಲಿರುವ ಗಣ್ಯರು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಹಿರಿಯ ಪತ್ರಕರ್ತ ಬಸವರಾಜ್ ಚಿನಿವರ್ ಹಾಗೂ ಖ್ಯಾತ ಹಾಸ್ಯ ಕಲಾವಿದ ಮತ್ತು ಉಪನ್ಯಾಸಕ ಶಿವಶರಣಪ್ಪ ದೇಸಾಯಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಮೊದಲು ಶಿಸ್ತು, ಸಂಯಮ ಪಾಲನೆ ಕಲಿಯಬೇಕು, ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಗೌರವ ನೀಡಬೇಕು ಎಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಚಿನಿವಾರ್, ಮುಖ್ಯ ಅತಿಥಿಯಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ರಾಘವೇಂದ್ರ ಎಂ, ಖ್ಯಾತ ಹಾಸ್ಯ ಕಲಾವಿದ ಮತ್ತು ಉಪನ್ಯಾಸಕ ಶಿವಶರಣಪ್ಪ ದೇಸಾಯಿ, ಕಾಲೇಜಿನ ಕಾರ್ಯದರ್ಶಿ ಜಗನ್ನಾಥ್ ನಾಗೂರ್, ಸಂಸ್ಥೆಯ ಅಧ್ಯಕ್ಷ ಸಂದೀಪ್ ದೇಸಾಯಿ, ವಿಜಯಲಕ್ಷ್ಮಿ ದೇಸಾಯಿ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಪ್ರತಿಷ್ಠಿತ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು 2026ನೇ ಹೊಸ ವರ್ಷದ ಆರಂಭೋತ್ಸವವನ್ನು ಅತ್ಯಂತ ಅದ್ಧೂರಿಯಿಂದ ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮಾನ್ ಸಂದೀಪ್
ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಪತ್ರಕರ್ತರಾಗಿರ್ತಕ್ಕಂಥ ಬಸವರಾಜ್ ಚಿನ್ವಾರ್ ಅವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶಿವಶರಣಪ್ಪ ದೇಸಾಯಿಯವರು ಆಗಮಿಸಿ ಹೊಸ ವರ್ಷದ ಅಂಗವಾಗಿ ಅನೇಕ ಹಾಸ್ಯ ಪ್ರಸಂಗಗಳನ್ನು ಪ್ರಸ್ತಾಪಿಸಿ ವಿದ್ಯಾರ್ಥಿಗಳನ್ನು ಮತ್ತು ಉಪನ್ಯಾಸಕರನ್ನು ಮನರಂಜಿಸಿದರು. ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಸಹ ವೇದಿಕೆಯ ಮೇಲೆ ಉಪಸ್ಥಿತರು. ಜೊತೆಗೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂದೀಪ್ ಪಿ ದೇಸಾಯಿಯವರ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ದೇಸಾಯಿಯವರು ಸಹ ಅತಿಥಿಗಳ ಆಗಮಿಸಿ ವಿದ್ಯಾರ್ಥಿಗಳ ಹೊಸ ವರ್ಷದ ಭವಿಷ್ಯ ಉತ್ತಮ ಆಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಮಾಡಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಗುರುಗಳಿಗೆ ಗೌರವವನ್ನು ಕೊಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಇವತ್ತು MN ದೇಸಾಯಿ ಪದವಿ ಮಹಾವಿದ್ಯಾಲಯಕ್ಕೆ ನನ್ನ ಅತಿಥಿಯನ್ನು ಕರೆಸಿದರು. ಈ ವರ್ಷ 2026 ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕರೆಸಿದರು. ನಾನು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನೊಬ್ಬ ಉಪನ್ಯಾಸಕನಾಗಿ ಜೊತೆಗೆ ಹಾಸ್ಯ ಕಲಾವಿದನಾಗಿ ಈ ವೇದಿಕೆಗೆ ನಾನು ಬಂದಿದ್ದು. ವಿದ್ಯಾರ್ಥಿಗಳು ಒಳ್ಳೆಯ ಸುಸಂಸ್ಕೃತವಾದ ವಿದ್ಯಾರ್ಥಿಗಳು, ಸುಸಂಸ್ಕೃತವಾಗಿರ್ತಕ್ಕಂಥ ಕಾಲೇಜು, ಒಳ್ಳೆಯ ಕಟ್ಟಡ ಇದೆ, ಒಳ್ಳೆಯ ಉಪನ್ಯಾಸಕರನ್ನು ಒಳಗೊಂಡಿದ್ದಾರೆ. ನಾನು ಅತ್ಯಂತ ಡಿಗ್ರಿ ಓದುವಂಥ ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಸಮವಸ್ತ್ರವನ್ನು ಹಾಕಿಕೊಂಡು ಒಳ್ಳೆಯ ID ಕಾರ್ಡ್ ಹಾಕಿಕೊಂಡು ಸುಮಾರು 1.5-2 ಗಂಟೆ ಶಿಸ್ತಿನಿಂದ ಕೂತ್ಕೊಂಡಿರ್ತಕ್ಕಂಥ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನೋಡಿದ್ದೆ. ಇದು MN ದೇಸಾಯಿ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಆತ್ಮೀಯ ಸ್ನೇಹಿತರು, ನನಗೆ ಆತ್ಮೀಯರಾಗಿರ್ತಕ್ಕಂಥ ಸಂದೀಪ್ ದೇಸಾಯಿ ಸರು ಈ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ. ನನ್ನ ಮೇಲೆ ಆತ್ಮೀಯ ಗೌರವದಿಂದ ಅವರು ಈ ಸಂಸ್ಥೆ ಕರೆಸಿದರು. ಈ ಸಂಸ್ಥೆ ಮರವಾಗಿ ಬೆಳೆದಿದೆ. ನಮ್ಮ ಉದ್ದೇಶ ಏನಂದರೆ ಹೆಮ್ಮರವಾಗಿ ಬೆಳೀಬೇಕು ಅನ್ನೋದು ನನ್ನ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತಾಡುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ, ಗುರುಗಳನ್ನ ಅತ್ಯಂತ ಗೌರವದಿಂದ ಕಾಣಿ, ಗುರುಗಳಿಗೆ ಕೊಡುವ ಗೌರವ ನಿಮ್ಮ ತಂದೆ ತಾಯಿ ಸಲ್ತದೆ ಅಂತ ಹೇಳಿದೆ. ನೀವೇನಾದರೂ ಗುರುಗಳಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ಗುರುಗಳಿಗೆ ಮಾಡುವ ಅನ್ಯಾಯ ಅಲ್ಲ, ಇದು ನಿಮ್ಮ ತಂದೆ ತಾಯಿಗಳಿಗೆ ಮಾಡುವ ಮೋಸ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚು ಅಂಕಗಳನ್ನು ಪಡೆದು ಪದವಿ ಮಹಾವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ತಂದುಕೊಡ್ರಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದೇನೆ. ತಳವಾರ ಸಮುದಾಯದವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಾಗಿರುವ ಗೊಂದಲ ನಿವಾರಿಸಿ ಡಿಸೆಂಬರ್ 24ರಂದು ತಳವಾರ ಸಮುದಾಯದವರಿಗೆ ಶಾಲಾ ದಾಖಲಾತಿಗಳ ಆಧರಿಸಿ ಎಸ್ಟಿ ಪ್ರಮಾಣ ಪತ್ರ ವಿತರಣೆ ಮಾಡಬೇಕು ಎಂದು ಆದೇಶ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾತನಾಡಿದ ಅವರು, ತಳವಾರ ಸಮುದಾಯಕ್ಕೆ ಪ್ರಮಾಣ ಪತ್ರದ ಹೋರಾಟಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದಾಗ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲಾ ಜಿಲ್ಲೆಗಳಿಗೆ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ಪ್ರಮಾಣ ಪತ್ರ ನೀಡಬೇಕು ಸೂಚನೆ ನೀಡಿದ್ದಾರೆ. ಈ ಮೂಲಕ ಬಹುದಿನಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೋಲಿ ಕಬ್ಬಲಿಗ ಸಮುದಾಯವನ್ನು ಕುಲಶಾಸ್ತ್ರೀಯ ಅಧ್ಯಯನವನ್ನು 1 ತಿಂಗಳೊಳಗೆ ಮುಗಿಸಿ ಎಲ್ಲಾ ವರದಿಗಳನ್ನು ಪಡೆದು ಕೋಲಿ, ಕಬ್ಬಲಿಗ, ಅಂಬಿಗ, ಬೇಸ್ತ ಮತ್ತು ಬಾರ್ಕಿ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶೀಘ್ರವೇ ಶಿಫಾರಸು ಮಾಡಲಾಗುವುದೆಂದರು. ತಳವಾರು ಸಮುದಾಯಕ್ಕೆ ಪ್ರಮಾಣ ಪತ್ರ ದೊರಕಿಸಲು ಶ್ರಮಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸಹಕರಿಸುತ್ತಿರುವ ಆದ್ದರಿಂದ ಈ ಸಂದರ್ಭದಲ್ಲಿ ಕೆಲವರು ವೈಯಕ್ತಿಕ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುತ್ತಾ ಮುಗ್ಧ ಸಮಾಜಕ್ಕೆ ದಾರಿ ತಪ್ಪಿಸಲು ಡಿಸೆಂಬರ್ 29ರಂದು ಹೋರಾಟ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಆದರೆ ಈ ಹೋರಾಟ ಕೈ ಬಿಡಬೇಕು. ಕೆಲವರು ನಮ್ಮ ಸಮಾಜದ ಜನರಿಗೆ ದಾರಿ ತಪ್ಪಿಸುತ್ತಿದ್ದಾರೆ, ಅಂತವರ ಮಾತಿಗೆ ಕಿವಿಗೊಡಬೇಡಿ ಎಂದರು. ಈ ತಳವಾರ ಎಂಬ ಕೂಗನ್ನು ನೀವು ಗುಲ್ಬರ್ಗ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಸಮಾಜದವರಿಗೆ ಈ ತಳವಾರ ಮೂಲ ದಾಖಲೆಗಳು ಮತ್ತು ವಂಶಾವಳಿಯಲ್ಲಿ ಇಟ್ಟಂಥವರಿಗೆ ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಂಥೇಳಿ ಭಾಳ ವರ್ಷಗಳಿಂದ ಕೂಗಿತ್ತು. ಮೊನ್ನೆ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆಜಿಯವರು ಮುತುವರ್ಜಿ ವಹಿಸಿ ಈ ಭಾಗದ ಎಲ್ಲ ಶಾಸಕರು ಮಂತ್ರಿಗಳ ಸಹಕಾರದೊಂದಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಅದರೊಡನೆ ಮಾನ್ಯ ಸತೀಶ್ ಜಾರಕಿಹೊಳಿ ಕಂದಾಯ ಸಚಿವರನ್ನು ಕೂಡ ಕರೆದುಕೊಂಡು ಬಂದು ಈ ಮುಖ್ಯಮಂತ್ರಿಗಳ ಎಲ್ಲ ಸಲಹೆಗಾರರು, ಅಧಿಕಾರಿಗಳು, ಉನ್ನತ ಮಟ್ಟದ ಎಲ್ಲ ಅಧಿಕಾರಿ ಕರೆದುಕೊಂಡು
ಸುಮಾರು 2 ಗಂಟೆಗಳ ಕಾಲ ಈ ನಮ್ಮ ಸಮಾಜದವರ ಬೇಡಿಕೆಗೆ ಸ್ಪಂದಿಸಿ ನಮಗೆ ತಳವಾರದಿಂದ ಎಂಬ ಈ ಭಾಗದಲ್ಲಿ ದಾಖಲೆ ಪ್ರಕಾರ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು, ಅದನ್ನು ಬಂದ್ ಮಾಡಿದ್ದರು. ಅದನ್ನು ತಕ್ಷಣ ರಿಲೀಸ್ ಮಾಡುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ. ತಳವಾರ ಸಮುದಾಯದವರು ಎಲ್ಲ 31 ಜಿಲ್ಲೆಯವರಿಗೆ ಪ್ರಿಯ ಜಿಲ್ಲಾಧಿಕಾರಿಯವರು ಎಂಬ ಹೆಸರಿನ ಮೇಲೆ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಈ ತಳವಾರ ಎಂಬ ಪದವನ್ನು ದಾಖಲೆ ಪ್ರಕಾರ ಯಾರು ವೃತ್ತಿಯಲ್ಲಿ ತಳವಾರಿಕೆ ಮಾಡಿ ಅವರು ಹುಟ್ಟಿದ ಹಿಡಿದು ಅವರ ಹಿಂದಿನ ವಂಶಾವಳಿ ಹಿಡಿದು ಅವ್ರ ಹೆಸರುಗಳು ದಾಖಲೆಗಳಲ್ಲಿ ಇರ್ತವಲ್ಲ, ವಿದ್ಯಾರ್ಥಿಯಲ್ಲಿ ಇರಲಿ ಇನ್ನಿತರ ಎಲ್ಲ ರಂಗದಲ್ಲಿ ಅವ್ರ ಹೆಸರು ಇದ್ದಿದ್ದವರಿಗೆ ದಾಖಲೆಗಳ ಪ್ರಕಾರ ಅವರಿಗೆ ಯಾವುದೇ ವಿಳಂಬ ಆಗಲಾರದೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಂತೇಳಿ ಸರ್ಕಾರ ನಿರ್ಣಯ ತಗೊಂಡಿದೆ. ಅದಕ್ಕಾಗಿ ಅವರಿಗೆ ಈ ಸರ್ಕಾರಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆಜಿಯವರಿಗೆ ಮತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳು ನಾನು ಇವತ್ತಿನ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಬಹುದಿನಗಳ ಬೇಡಿಕೆ ಬಾಬುರಾವ್ ಚಿಂಚನಸೂರು ಸಾಹೇಬರು ಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರಕ್ಕೆ 39 ಪರ್ಯಾಯ ಪದಗಳನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದರು. ಅದು ಕೆಲವು ನ್ಯೂನತೆಗಳು ಸರಿಪಡಿಸಿ ಪುನಃ ನೀವು ಕಳಿಸಿಕೊಡ್ರಿ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಪ್ರಸ್ತಾವನೆ ಬಂದಿತ್ತು. ಈಗ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ 5 ಪದಗಳು ಕುಲಶಾಸ್ತ್ರ ಅಧ್ಯಯನದೊಂದಿಗೆ ಕಳಿಸಿಕೊಡಬೇಕಂತೇಳಿ ಪ್ರಿಯಾಂಕ್ ಖರ್ಗೆಜಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಶೀಘ್ರದಲ್ಲಿಯೇ ತಳವಾರ ಸರ್ಟಿಫಿಕೇಟ್ ಆಗೋ ಪ್ರಕಾರ ಅವರು ಪ್ರಯತ್ನ ಮಾಡಿ ನಮಗೆ ಕೊಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ಕೇಂದ್ರಕ್ಕೆ 5 ಪದಗಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸರ್ಕಾರದಿಂದ ವಿಳಂಬ ಆಗ್ತಾ ಇಲ್ಲ. ಮೊದಲ ಗಂಗಾಮತ ಮತ್ತು ಇನ್ನಿತರ ಪರ್ಯಾಯ ಪದಗಳು 39 ಪರ್ಯಾಯ ಪದಗಳನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಈಗ ಆ ಕುಲಶಾಸ್ತ್ರ ಅಧ್ಯಯನ ಚೇಂಜ್ ಮಾಡಿ ಕೋಲಿ ಇನ್ನಿತರ ಪರ್ಯಾಯ ಪದಗಳೆಂಬ 5-6 ಪದಗಳು ಮಾತ್ರ ನಾವು ಕೇಂದ್ರಕ್ಕೆ ಕಳಿಸ್ಬೇಕಂತೇಳಿ RG ಆಯೋಗದ ನಿರ್ದೇಶನದ ಮೇರೆಗೆ ನಾವು ಚೇಂಜ್ ಮಾಡಿ ಅವು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದು ಈ ಕುಲಶಾಸ್ತ್ರ ಅಧ್ಯಯನ ಕೂಡ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಲ್ಲಿ ಅದು ಪರಿಶೀಲನೆಯಲ್ಲಿ ಹಂತದಲ್ಲಿದೆ. ಅದು ರೆಡಿಯಾದ ಕೂಡಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳನ್ನು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತದೆ ಎಂಬ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಅದು ಪುರಾತತ್ವ ಇಲಾಖೆಯಲ್ಲಿತ್ತು. ಅದನ್ನು ಹೊರಗಡೆ ತಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸೇರ್ಪಡೆ ಮಾಡಿಸಿ ಅದಕ್ಕೆ ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದ ನಿರ್ಧಾರ ಆಗಿದೆ. ಸರ್ಕಾರ ಮಾತು ಕೊಟ್ಟಿದೆ. ಅದು ಈಗಾಗಲೇ ಒಂದು ಸುತ್ತಿನ ಇದರಲ್ಲಿ ಮಾನ್ಯ HK ಪಾಟೀಲರು ಕೂಡ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಮಂತ್ರಿಗಳ ಜೊತೆ ಮಾತುಕತೆ ಆಡಿ ಅದು ಪುರಾತತ್ವ ಇಲಾಖೆಯಿಂದ ಹೊರಗಡೆ ತಂದು ಧಾರವಾಡದಲ್ಲಿರ್ತಕ್ಕಂಥ ಪುರಾತತ್ವ ಇಲಾಖೆಯಿಂದ ಕೇಂದ್ರ ಪುರಾತತ್ವ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅದನ್ನು ಪುರಾತತ್ವ ಇಲಾಖೆಯಿಂದ ಬಿಡುಗಡೆಗೊಳಿಸಿ ಕೂಡಲ ಸಂಗಮ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ 12ನೇ ಶತಮಾನದ ಐಕ್ಯ ಸ್ಥಳವನ್ನು ಈಗ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಕ್ರಮ ಕೈಗೊಂಡಿದೆ. ಸನ್ನಿಹಿತವಾಗಿದೆ. ನಾನು ಮಂತ್ರಿ ಇದ್ದಾಗ ಸಾಕಷ್ಟು ಉಳು ಸೇವೆ ಮಾಡಿದ್ದೀನಿ. ಮತ್ತೊಂದು 15-20 ಲಕ್ಷ ಜನ ಸೇರಿ ಅಣ್ಣಗುಂದೇವ ಸಮ್ಮೇಳನ ಮಾಡಿ ಸಾಕಷ್ಟು ಹೋರಾಟ ಮಾಡಿದ್ದೆವು. ನಾನು 20-30 ವರ್ಷ ಹೋರಾಟ ಮಾಡಿ ಸಾಕಾಗಿದೆ. ಈಗ ತಿಪ್ಪಣ್ಣವ್ರು ನನ್ನ ಬಂದೆ ಅವ್ರು ಹೋರಾಟ ಮಾಡ್ತಾರೆ. ನಾವೆಲ್ಲರೂ ಈಗ ಹೋರಾಟ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ನಾವೆಲ್ಲ ಮಾಡಿದೆವು. ಮೊದಲೇನಾಯಿತು ಎಸ್ ಟಿ ಮಾಡಬಾರ್ದಿತ್ತು. ನಾವೆಲ್ಲ ಅದು ಸಮ್ಮೇಳನ ಮಾಡಿ ಕ್ಯಾಬಿನೆಟಾಗಿ ಪೊಲೀಸ್ ನಮ್ಗೆ ಎಸ್ ಟಿ ಕೊಡಬೇಕಂತಂದು ಹೋಯ್ತು. ಏನೇನು ಪದ ಎಲ್ಲ ಚೇಂಜ್ ಮಾಡಿ ಈಗ 5 ಪದಗಳ ಹೆಸರು ಮೇಲೆ ಎಸ್ ಟಿ ಮಾಡ್ತಾರೆ ಅಂತ ಸೆಂಟ್ರಲ್ ಗವರು ಆಶ್ವಾಸ ಕೊಡ್ತಾರೆ. ಈಗ ನಾವೇನು ಹೋರಾಟ ಮಾಡಬೇಕಾಗಿಲ್ಲ.
ನಾವು ತಿಪ್ಪನಕಮರು ಮತ್ತು ವೇದಿಕೆ ಮೇಲೆ ಕುಳಿತಂಥ ಮುಖಂಡರು, ವಿಮಾನ ಶಾಲೆಯವ್ರ ಮುಖಂಡರು ನಾವೆಲ್ಲ ಸೇರಿ ಈಗ ಪ್ರಿಯಾಂಕಾ ಖರ್ಗೆ ಈ ಭಾಗದ ಪ್ರಭಾವಿ ವ್ಯಕ್ತಿಗಳು. ಪ್ರಿಯಾಂಕಾ ಖರ್ಗೆ ಪ್ರಭಾವಿ ಯಾಕಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು AICC ಅಧ್ಯಕ್ಷರು, ಭಾಳ ಎತ್ತರ ಸ್ಥಾನಕ್ಕೆ ಬೆಳೆದಿದ್ದಾರೆ. ಎತ್ತರ ಸ್ಥಾನ ಬೆಳೆದ್ರು ಅವ್ರು ಸುಪುತ್ರ ಇವತ್ತು ಪ್ರಿಯಾಂಕಾ ಖರ್ಗೆ ಅಂದಿದಾಗ್ತದೆ. ಪ್ರಿಯಾಂಕಾ ಖರ್ಗೆ ಏನು ನಮ್ಮ ಒಳ್ಳೆ ಕೋಲಿ ಸಮಯ ಒಂದು ಗೋಲ್ಡನ್ ಅವಕಾಶ ಸಿಕ್ಕಿದೆ, ಸುವರ್ಣ ಅವಕಾಶ ಸಿಕ್ಕಿದೆ. ನಾವು ಇವತ್ತು ಪ್ರಿಯಾಂಕಾ ಖರ್ಗೆಗೆ ನಾವು ತಿಪ್ಪನವರು ವೇದಿಕೆ ಮೇಲೆ ಕುಂತಂಥ ಗಣ್ಯ ವ್ಯಕ್ತಿಗಳು ಎಲ್ಲ ಒಂದಾಗಿ ಮತ್ತು ಇನ್ನೊಂದು ಸಲ, ಒಂದು ಸಲ ಬಿಟ್ಟು 2 ಸಲ ಪ್ರಿಯಾಂಕಾ ಖರ್ಗೆ ಭೇಟಿಯಾಗಿ ಪ್ರಿಯಾಂಕಾ ಖರ್ಗೆ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿ, ಯಾಕಂದರೆ ಇವತ್ತು ST ಆಗೋ ಕಾಲ ಸನ್ನಿಹಿತವಾಗಿದೆ. ಈ ಹೋರಾಟ ಮಾಡೋಕ್ಕಾಲ ಹೋರಾಟ ಎಲ್ಲ ಮುಗಿದು ನಾವು 40 ವರ್ಷದ ಹೋರಾಟ ಮಾಡಿದೆವು, ಉಳು ಸೇವೆ ಮಾಡಿದೆವು. ಈಗ ಯಾರು ಹೇಳಿದ್ರು ಬೆಳ್ಳಿಗದ, ಬೆಳ್ಳಿ ತಲ್ವಾರ, ಬೆಳ್ಳಿ ಕೆಟ್ಟ ಕೊಟ್ಟು ಸಾಕಾಯ್ತು. ನನ್ನ ಪೂರಾ ಮಣಿತಾನೆ ಬೆಳ್ಳಿ ಗದ ಕೊಡಿದಾಗ ಅದು ಎತ್ತು ಕೊಡೋದಾಗ ಇದು ಸಮಯ ಅಲ್ಲಿ ಇದರ ಏನಾಗ ಒಂದೇ ಸಮಯ 20 ಲಕ್ಷ ಜನ. ಅದೇನಾಯ್ತು, ನಮ್ಮ ಮಂದಿ ಹುಡುಗರು ಏನು ಬಂದು ಹೇಳಿದ್ರು, ಈಗ ಎಷ್ಟು ಆಗೋದು ಲೇಟ್ ಆಗತ್ತ, ನಾವು ಎಲಿವಿಷನ್ ಸಿಗ್ತಾಯಿಲ್ಲ, ಕೆಟ್ಗಾರು 1 ಮಾಡ್ದಂದ್ರು. ನಾವು ಭೀಮಣ್ಣ ಶಾಲೆ ಸೇರಿ ಒಂದು 15-20 ಲಕ್ಷ ಜನ ಸೇರಿಸಿ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಕರೆಸಿ ನಾವಂದವು ನಮ್ಗೆ ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣತಮ್ಮರಿಲ್ಲ, ಅಕ್ಕನಿಲ್ಲ, ನಮ್ಮ ಕಮ್ಯುನಿಟಿಗೆ ಒಂದು ಕೆಟಗರಿ 1 ಮಾಡಬೇಕಂತ ನಾವು ಬೇಡ್ಕೊಂಡಾಗ ಅವರು ವೀರಪ್ಪ ಮೊಯ್ಲಿಯವರು ಬಾಬುರಾವ್ ಚಿಂತಂದ್ರು ಮಕ್ಕಳಿಲ್ಲದೆ ಕೊರಗದೆ ಅವರು ಸಮಾಜವೇ ಸೋದರು, ಸಮಾಜವೇ ಬಂಧು, ಸಮಾಜವೇ ಮಹಾನಾಯಕರಂತ ಪೂಜಿಸುವ ಮಹಾನಾಯಕರು. ಇವತ್ತು ಅವರು ಕೆಟಗರಿ 1 ಇವತ್ತೇ ಕೆಟಗರಿ 1 ಅಂತ ಜಾರಿ ಮಾಡಿ ಅದೇ ವೇದಿಕೆ ಮೇಲೆ ಘೋಷಣೆ ಮಾಡಿದ್ರು. ಅದಕ್ಕೆ ಈಗ ನಾವು ಕೆಟಗರಿ 1 ಈಗ ನಾವು ತಿಪ್ಪನಹಳ್ಳಿ ವೇದಿಕೆ ಮೇಲೆ ಕುಂತ ಗಣ್ಯ ವ್ಯಕ್ತಿಗಳು ಈ ಕೊನೆಯ ಆಸೆ ಏನಿದೆ ಅಂದ್ರೆ ST ಮಾಡೋದು. ನಾವೆಲ್ಲ ಮುಖಂಡರು ಒಂದು ಸೇರಿದೆವು. ST ಆಗ ಕಾಲ ಸನ್ನಿಹಿತ ಇದೆ. ಇವತ್ತು ಪ್ರಿಯಾಂಕಾ ಖರ್ಗೆ ಮುಖಂಡತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಇವತ್ತು ಸ್ಟೇಟ್ನಾಗೆ ಪ್ರಭಾವಿ ನೇತ, ಬರೀ ಕರ್ನಾಟಕ ಅಲ್ಲ ರಾಜ್ಯದಾಗೆ ಪ್ರಭಾವಿ ನೇತ. ಅಂಥ ಪ್ರಭಾವಿ ನೇತ ಕೋಲಿ ಸಮಾಜಕ್ಕೆ ಒಂದು ಅಸ್ತಿ ಇದ್ದಂಗೆ, ಕೋಲಿ ಸಮಾಜಕ್ಕೆ ಒಂದು ಪ್ರಾಪರ್ಟಿ ಇದ್ದಂಗೆ, ಕೋಲಿ ಸಮಾಜ ಅಸೆಟ್ಸ್ ಇದ್ದಂಗೆ. ಇವತ್ತು ಪ್ರಿಯಾಂಕಾ ಅವ್ರು ರಿಪೋರ್ಟ್ ಮಾಡಿ ನಾವು ತಿಪ್ಪನಕಮ್ಮನವರು ಎಲ್ಲ ಹೋಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಭೇಟಿಯಾಗಿ ಡೆಲ್ಲಿಗೆ ಹೋಗಿ ST ಅವರೊಂದು ತಿಂಗಳು ಅಂತಂದು ಹೇಳಿದಾರೆ. ನಾ ಸಮಯ ಹೇಳಲ್ಲ, ಒಂದು ಮಾತು ST ಆಗೋ ಕಾಲ ಸನ್ನಿಹಿತವಾಗಿದೆ, ನಾವು ಬಿಡುವುದಿಲ್ಲ. ಈ ಅವರು ಕೇಂದ್ರಕ್ಕೆ ಕಳಿಸೋಕೆ ಒಪ್ಪಿಗೆ ಕೊಟ್ಟಿಲ್ಲ, ಅವ್ರ ಮೇಲೆ ಭರವಸೆ ಮಾಡಿದ್ದೀವಿ, ನಮಗೆ ಕವರ್ ಮಾಡಿಕೊಟ್ಟಾರ. ಈಗಲೂ ಅವ್ರು ಏನಪ್ಪ ಅಂದ್ರೆ ಕೇಂದ್ರಕ್ಕೆ ಕಳ್ಸೋಕೆ ನೀವು ಏನು ಅರ್ಜಿ ಕೊಡ್ತೀರಿ, ನಾವು ಅಧ್ಯಯನ ಮಾಡಿ ಕಳಿಸ್ಕೊಂಡಾಗ ಅದಕ್ಕೆ ನಾವು ಭರವಸೆ ಮಾಡಿದ್ದೀವಿ. ಇವತ್ತು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಇವರು ಶಿವಕುಮಾರ್ ಮಾತಿದ್ದಾರೆ, ಇವರೆಲ್ಲರೂ ಏನು ಹೇಳಿದ್ರು ಆ ಮಾತಿಗೆ ಅವರು ತಪ್ಪಿದ್ದಾರೆ. ಇವತ್ತು ಮಾತು ಕೊಟ್ಟಂತ ನನಗೆ ಕೂಡ ಮಾತು ಕೊಟ್ಟಿದ್ರು, ನಾವು ಅವ್ರು ಮಾತಾಡಿದ್ವಿ, ಆ ಮಾತಿಗೆ ಅವ್ರು ತಪ್ಪಿದ್ದಾರೆ. ಅದಕ್ಕೆ ಯಾವಾಗ ಸರ್ಕಾರ ನಮಗೆ ಸ್ಪಂದನೆ ಮಾಡ್ತಾ ಇದೆ ಅವಾಗ ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ. ಈ ಹಿಂದೆ ಕೂಡ ಏನಾಯ್ತು, ವಿಠ್ಠಲ್ ಹೇರೂಜಿ ಅವರಿಗೆ ಹಿಂದೆ ಕೂಡ ತಪ್ಪು ಒಂದು ತಿಳುವಳಿಕೆ ನೀಡಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅವರಿಗೆ ಏನು ನಮ್ಮ ತಿಪ್ಪಣ್ಣಪ್ಪ ಕಂಬನೂರು, DK ಜಯಕುಮಾರ್ ಅವರೆಲ್ಲ ಒಂದು ಸಮಾವೇಶ ಕಲ್ಪರಿಗೆ ಏರ್ಪಾಡು ಮಾಡಿದಾಗ ಇವತ್ತು ನಮ್ಮ ಹೇರೂರು ಸಾಹೇಬರಿಗೆ ತಪ್ಪು ಮಾಹಿತಿ ನೀಡಿ ತಪ್ಪು ಬಾಕ್ಸ್ ತೋರಿಸೋಕೆ ತಯಾರು ಮಾಡಿ ಕುತಂತ್ರ ಆಯಿತು. ಅದರಿಂದ ನಮ್ಮ ಸಮಾಜಕ್ಕೆ ಅವತ್ತೇ ದೊಡ್ಡ ಅನ್ಯಾಯ ಅವತ್ತೇ ಆಗ್ತಿತ್ತು, ಅವತ್ತೇ ಅನ್ಯಾಯ ಆಗುತ್ತೆ. ಅದೇ ಸಂದರ್ಭದಾಗ ಇವ್ರು ಯಾರು ಬೇಡ ಸಮಾಜ ಸೇರಿಸೋದು ದೇವೇಗೌಡರು ಯಾವ ಈ ಭಾಗದಲ್ಲಿ ಜನರಿಗೆ ಸೇರಿಸಿ ಇವ್ರು ನಮ್ಮ ಜೊತೆ ಇರ್ತಾರಂತ ಅವ್ರು ನಿರ್ಧಾರ ಮಾಡಿ ಬಂದಿದ್ರು. ಆದರೆ ತಪ್ಪು ಮಾಹಿತಿಯಿಂದ ಅದೊಂದು ತಪ್ಪು ತೋರಿಸಿದಾಗ ಇವತ್ತೇ ಕೂಡ ಅದು ಅನ್ಯಾಯ ಆಗ್ಯದ. ಅದಕ್ಕೆ ಇವಾಗ ಸರ್ಕಾರ ನಾವು ಸ್ಪಂದನೆ ಮಾಡಿರ್ತದ. ಆ ಸ್ಪಂದನೆ ಮಾಡಿರೋ ಸಂದರ್ಭದಲ್ಲಿ ನಾವು 29ನೇ ತಾರೀಕು ಹೋರಾಟ ವಾಪಸ್ ಪಡೆಯುತ್ತೀವಿ. ಈಗ ಒಂದು ಚಿಕ್ಕ ವಿರಾಮ. 29ರ ಹೋರಾಟ ಕೈ ಬಿಡಲ್ಲ, ಶಿವಕುಮಾರ್ ನಾಟಿಕರ್. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೋಲಿ, ಕಬ್ಬಲಿಗ, ಅಂಬಿಗ, ಬೇಸ್ತ, ಬಾರ್ಕಿ ಈ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಆಗ್ರಹಿಸಿ ಕೋಲಿ ಕಬ್ಬಲಿಗ ಸ್ವಾಭಿಮಾನಿ ಹೋರಾಟ ಸಮಿತಿ ವತಿಯಿಂದ ಕೈಗೊಂಡ ಹೋರಾಟ ನಡೆಯುತ್ತೆ ಎಂದು ಶಿವಕುಮಾರ್ ನಾಟಿಕಾರ್ ಹಾಗೂ ಶರಣಪ್ಪ ತಳವಾರ್, ಶೋಭಾವಾಣಿ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೋಲಿ ಕಬ್ಬಲಿಗ ಸ್ವಾಭಿಮಾನಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ಇದೇ 29ರಂದು ನಾವು ಕೈಗೊಂಡಿರುವ ಹೋರಾಟ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಈ ದಿನಾಂಕವನ್ನು ನಾವು ಎಲ್ಲಾ ಸಮಾಜದ ಮುಖಂಡರ ಬಳಿ ಚರ್ಚೆ ಮಾಡಿಯೇ ನಿರ್ಧಾರ ಮಾಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಪ್ರತಿಭಟನೆ ದಿನದಂದು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಸಮಾಜದ ಜನತೆ ಮುಂದೆ ಹೇಳಲಿ ಎಂದು ಖಾರವಾಗಿ ಹೇಳಿದರು. ರಾಜ್ಯ ಸರ್ಕಾರ ಸುಮಾರು ವರ್ಷಗಳಿಂದ ಕಾಲಹರಣ ಮಾಡುತ್ತಿದೆ. ಕೂಡಲೇ ಕೋಲಿ, ಕಬ್ಬಲಿಗ, ಅಂಬಿಗ, ಬೇಸ್ತ, ಬಾರ್ಕಿ ಈ 5 ಪದಗಳ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕು. ನಮ್ಮ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸಮಾಜದ ಬಾಂಧವರು ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಕೋಲಿ ಕಬ್ಬಲಿಗ ಸಮಾಜದ ವತಿಯಿಂದ 29ನೇ ತಾರೀಕಿಗೆ ಸೋಮವಾರ ದಿವಸ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ನಾವು ಕಲಬುರಗಿ ನಗರದ ಕೋಲಿ ಭವನದಲ್ಲಿ ಪೂರ್ವಭಾವಿ ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡಿದ್ವಿ. ತೀರ್ಮಾನ ಆದ ನಂತರ ಕಲಬುರಗಿ ಜಿಲ್ಲೆ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳ ಪ್ರತಿ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಬಹಳ ಯಶಸ್ವಿಯಾಗಿ ಕೂಡ ನಡೆದು ತದನಂತರ ಹೋರಾಟದ ಎಲ್ಲ ತಯಾರಿಯನ್ನ ನಾವು ಮಾಡಿದ್ದೇವೆ. ನಮ್ಮ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ. ಗಂಗಾಮತ ಅದರ ಉಪಜಾತಿ ಅಂತ ಹೇಳಿ 2014ರಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಹೋಗಿತ್ತು. ಅದು ಸುಮಾರು 3-4 ಸಾರಿ ವಾಪಸ್ ಬಂದಿದ್ದಕ್ಕಾಗಿ ಸುಮಾರು ಕೊನೆಯದಾಗಿ ಯಾವತ್ತು ವಾಪಸ್ ಬಂದಿದೆ ಅರ್ಜಿಯದಿಂದಂದ್ರೆ 2023 ಅಕ್ಟೋಬರ್ಗೆ ವಾಪಸ್ ಬಂದಿದೆ. ಮೊನ್ನೆ ಅಕ್ಟೋಬರ್ಗೆ 2 ವರ್ಷ ಆಯ್ತು. ಇಲ್ಲಿ ತನಕ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ. ಅದರ ಬಗ್ಗೆ ಏನು ಯೋಚನೆಯನ್ನ ಮಾಡಿಲ್ಲ. ಅದರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಿಲ್ಲ. ಹಾಗಾಗಿ ನಾವು ಸಮಾಜದ ಎಲ್ಲ ಬಂಧುಗಳು ಯೋಚನೆಯನ್ನ ಮಾಡಿ ಹೋರಾಟದ ಹಾದಿಯನ್ನ ಹಿಡಿಬೇಕಾದಂತ ಅವಶ್ಯಕತೆ ಬಂದಾಗ ನಾವೆಲ್ಲರೂ ಕೂಡಿ ತೀರ್ಮಾನವನ್ನ ಮಾಡಿ ಹೋರಾಟವನ್ನ ನಿಗದಿ ಮಾಡಿ ಪ್ರಚಾರವನ್ನ ಮಾಡಿದ್ದೇವೆ. ಹಾಗಾಗಿ 29ನೇ ತಾರೀಕಿನ ಹೋರಾಟ ಯಾವುದೇ ಕಾರಣಕ್ಕೆ ನಾವು ನಿಲ್ಲಿಸಲ್ಲ. ಯಾಕೆ ನಿಲ್ಲಿಸಲ್ಲನಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರದಿಂದ ಅಧಿಕೃತವಾಗಿ ಆಗಿರ್ಲಿ, ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಅವರು ಸ್ಪಷ್ಟವಾದಂತ ನಿರ್ಧಾರವನ್ನ ಈ ಸಮಾಜವನ್ನ ಮತ್ತೆ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರ್ಪಡೆ ಆಗಲಿಕ್ಕೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಏನು ಪ್ರಸ್ತಾವನೆ ಹೋಗ್ಬೇಕಲ್ಲ, ಅದರ ಬಗ್ಗೆ ಸ್ಪಷ್ಟವಾದ ನಿಲುವುಗಳನ್ನ ವ್ಯಕ್ತಪಡಿಸಿಲ್ಲ. ಯಾವುದು ಅಧಿಕೃತವಾದಂತ ಸಭೆಗಳಾಗಿಲ್ಲ, ಅಧಿಕೃತವಾದಂತ ಆದೇಶಗಳಾಗಿಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನ ನಮ್ಮ ಸಮಾಜ ಬಾಂಧವರ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೇನೆ. ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳು. ಸಮಾಜ ಹಿತಕ್ಕಾಗಿ ಈ ಹೋರಾಟವನ್ನ ನಡೀತಾ ಇದೆ. ಯಾವುದೇ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೋಬೇಡಿ. ನಾವಾಗ್ಲಿ, ಬಾಣಿಯಕ್ಕವರಾಗ್ಲಿ, ಶಾಣಪ್ಪನವರಾಗ್ಲಿ ಎಲ್ಲರೂ ಕೂಡ ಇವತ್ತು ಒಂದು ತೀರ್ಮಾನ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ. ಹೋರಾಟ ನಾವು ನಿಲ್ಲಿಸಲ್ಲ. ಸರ್ಕಾರ ಮಾತುಕತೆ ಮಾಡಬೇಕು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿಯನ್ನ ಮಾಡ್ಕೋತೇವೆ. ನಿನ್ನೆನೂ ಕೂಡ ನಾವು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದೇವೆ. ಈ ಸಮಾಜದ ಎತ್ತಿಡಿಬೇಕಾದಂತ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಈ ಸಮಾಜದವರು ನಾವು ಇಡೀ 16,000 ಸಂಖ್ಯೆಯಲ್ಲಿ ನಾಳೆ ಕಲಬುರಗಿಗೆ ಸೋಮವಾರ ದಿವಸ ಬರ್ತಾರೆ. ಅವತ್ತು ತಾವು ಬಂದು ನಮ್ಮ ಬೇಡಿಕೆಯನ್ನ ತಾವು ಸ್ಪಂದನೆಯನ್ನ ಮಾಡಬೇಕು.
ಅಂತ ಹೇಳಿ ನಾವು ಮನವಿಯನ್ನ ಮಾಡ್ಕೋತೇವೆ. ಅವರೇ ಬಂದು ನಮ್ಮ ಬೇಡಿಕೆ ಪತ್ರವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸ್ವೀಕಾರ ಮಾಡಬೇಕು. ಅವರು ಸರ್ಕಾರದ ಪ್ರತಿನಿಧಿಯಾಗಿದ್ದೀರಿ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಸಮಾಜ ಹಿಂದುಳಿದಂತ ಸಮಾಜ, ಈ ಸಮಾಜವನ್ನ ಎತ್ತಿಡಿತಕ್ಕಂತ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮಗೆ ಯಾರು ದಾರಿ ತಪ್ಪಿಸ್ತಾ ಇಲ್ಲ, ನಾವು ಯಾರನ್ನ ದಾರಿ ತಪ್ಪಿಸ್ತಾ ಇಲ್ಲ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದು 2 ವರ್ಷ ಆಯ್ತು. ಇವತ್ತು ಧೂಳು ಹಿಡಿದು ಸರ್ಕಾರದಲ್ಲಿ ಬಿದ್ದಿದೆ, ಅದಕ್ಕೆ ಮುಟ್ಟಿಲ್ಲ. ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹೋರಾಟಕ್ಕೆ ಸ್ಪಂದನೆಯನ್ನ ಮಾಡಿ ಅದರದ್ದು ಏನು ಮೂಮೆಂಟ್ಗಳು ಕೂಡ ನಡೆದಿಲ್ಲ, ಅದರದೊಂದು ಯಾವುದೇ ಆದೇಶ ಬಂದಿಲ್ಲ. ಯಾವುದೇ ಒಂದು ಹೋರಾಟವನ್ನ ಪ್ರಾರಂಭ ಆದ ನಂತರ ಸರ್ಕಾರದಲ್ಲಿ ಒಂದು ಚರ್ಚೆಯನ್ನಾಗಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಅದು ಜಯ ಅಂತ ಹೇಳಕ್ಕಾಗಲ್ಲ. ನಾವು ದಿಕ್ಕು ತಪ್ಪಿಸ್ತಕ್ಕಂತ ಪ್ರಶ್ನೆ ಇಲ್ಲ. ನಮ್ಮ ಜನಗಳು ಬಹಳ ಪ್ರಬುದ್ಧರಿದ್ದಾರೆ, ಜಾಗೃತರಿದ್ದಾರೆ. ನಾನೇನು ಮಾತಾಡ್ತೀನಿ, ಇನ್ನೊಬ್ರು ಏನು ಮಾತಾಡ್ತಾರೆ, ಎಲ್ಲ ಸತ್ಯವನ್ನ ಜನರಿಗೆ ಗೊತ್ತಿದೆ. ಹಾಗಾಗಿ ಸರ್ಕಾರದಲ್ಲಿ ಯಾವುದೇ ತೀರ್ಮಾನವನ್ನ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಅದರಲ್ಲಿ ಒಂದು ಸೂಕ್ತವಾದಂತ ತೀರ್ಮಾನವನ್ನ ಏನಾದ್ರೂ ಆದ್ರೆ ನಾವೆಲ್ಲರೂ ಕೂಡ ಸಮಾಜದ ಮುಖಂಡರು ಚರ್ಚೆಯನ್ನ ಮಾಡಿ ಹೋರಾಟವನ್ನ ಕೈ ಬಿಡ್ತೇವೆ ಹೊರತು ಸುಮ್ಮನೆ ಬಾಯಿ ಮಾತಿನಲ್ಲಿ ರೋಡ್ ಮೇಲೆ ಮಾತಾಡೋರಿಗೆ ಎಲ್ಲ ಉತ್ತರನೂ ಕೊಡ್ಲಿಕ್ಕಾಗಲ್ಲ, ಹೋರಾಟವನ್ನ ಹಿಂದೆ ಅವ್ರು ಅವಾಗ ಮಾಡ್ಲಿ. ಹೋರಾಟ ನಾವು ಯಾವುದೇ ಕಾರಣಕ್ಕೆ ನಿಲ್ಸಲ್ಲ. ಯಾಕೆಂದ್ರೆ ಪ್ರಸ್ತಾವನೆಯನ್ನು ಒಂದೇ ತಿಂಗಳಲ್ಲಿ ಕಳಿಸ್ಲಿಕ್ಕೆ ಆಗ್ತದೋ ಆಗಲ್ಲ ಅನ್ನೋದು ಸರ್ಕಾರ ಹಂತದಲ್ಲಿ ಇರ್ತಕ್ಕಂಥ ಚರ್ಚೆ. ಈಗಾಗಲೇ 2 ವರ್ಷ ಸಮಯ ಹೋಗಿದೆ. ಇನ್ನು ಒಂದೇ ತಿಂಗಳದಾಗ ಆಗ್ತದೆ, 3 ದಿನದಾಗ ಆಗ್ತದೆ, 6 ತಿಂಗಳದಾಗ ಆಗ್ತದೆ ಅನ್ನೋದು ಸರ್ಕಾರ ನಿರ್ಧಾರ ಮಾಡ್ಬೇಕಾಗಿರುವಂತದ್ದು. ನಾವು ತಿಪ್ಪಣ್ಣ ಕಮತ್ನೂರವರು MLC ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳ ಬಗ್ಗೆ ನಮಗೆ ಗೌರವ ಇದೆ. ನೀವು ಸೂಕ್ತವಾದ ತೀರ್ಮಾನವನ್ನ ತೆಗೆದುಕೊಂಡು ಹಂಗಾದ್ರೆ ನೀವು ಕಳಿಸ್ತೀನಿ ಅನ್ನೋದು ಉಸ್ತುವಾರಿ ಸಚಿವರು ನಿಮಗೆ ಸ್ಪಂದನೆಯನ್ನ ಕೊಟ್ಟಿದ್ದೆ ಆದ್ರೆ ನಾಳೆ 29ನೇ ತಾರೀಕಿಗೆ ಹೋರಾಟಕ್ಕೆ ಬರ್ಲಿ. ಮೊನ್ನೆ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ನಮ್ಮ ಸಮಾಜದ 16,000 ಜನ ಬರ್ತಾರೆ, ಅವ್ರ ಮುಂದೆ ಈ ಮಾತನ್ನ ಹೇಳಿ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಎಲ್ಲಾದ್ರೂ ಹೇಳಿದ್ರ? ಎಲ್ಲಾದ್ರೂ CM ಅವ್ರು ಹೇಳಿದ್ರ? ಸರ್ಕಾರದಲ್ಲಿ ಅಧಿಕೃತವಾದಂತ ಏನಾದ್ರೂ ತೀರ್ಮಾನ ಆಗಿದೆಯಾ? ಇವೆಲ್ಲ ಪ್ರಶ್ನೆ ನಮ್ಮ ಮುಂದೆ ಇದೆ. ಅಧಿಕೃತವಾದಂತ ಹೇಳಿಕೆಯನ್ನು ಸ್ಪಷ್ಟವಾಗಿ ಹೊರಗೆ ಬರುವವರೆಗೂ ಕೂಡ ನಮ್ಮ ಹೋರಾಟ 29ಕ್ಕೆ ನಡೀತದೆ. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಹೋರಾಟ ನಡೀತದೆ. ಅದನ್ನ ಕಂಟಿನ್ಯೂ ಆಗಿ ಇಡ್ತೀವಿ. ಎಲ್ಲಿ ತನಕ ನಮಗೆ ಸೂಕ್ತವಾದ ಭರವಸೆ ಸಿಗಲ್ವೋ, ಸರ್ಕಾರದ ಅಧಿಕೃತವಾದ ಭರವಸೆ ಸಿಗಲ್ವೋ, ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಸಲ್ಲ. ಕೋಲಿ ಕಬ್ಬಲಿಗ ಏನು ಬಾರಿಕೆ ಮತ್ತು ಬೆಸ್ತ ಅಂಬಿಗ ಅಂತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತ 29ನೇ ತಾರೀಕ ಕಲಬುರಗಿ ನಗರದಲ್ಲಿ ಒಂದು ಸ್ವಾಭಿಮಾನದ ಪ್ರತಿಭಟನಾ ರ್ಯಾಲಿಯ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಕೊಡಬೇಕಂತಕ್ಕಂಥ ಒಂದು ಎಲ್ಲಾ ಹಿರಿಯ ಮುಖಂಡರನ್ನ ಕೂಡಿ ಒಂದು ನಿರ್ಣಯ ಮಾಡಿದಂತ ಒಂದು ಹೋರಾಟ. ಇವತ್ತು ನಮಗ್ ಬಹಳ ಆಶ್ಚರ್ಯ ಆಗ್ತಾ ಇದೆ. ದಿವಂಗತ ವಿಠ್ಠಲ್ ಹೇರೂರವರ ಏನು ಹೋರಾಟವನ್ನ ಹಾಕಿದ್ರು, ನಿರಂತರವಾಗಿ ಹೋರಾಟ ನಡೀತಾ ಇದೆ. ಹೋರಾಟ ನಡೆದ್ರೂ ಕೂಡ ಈ ಕೋಲಿ ಕಬ್ಬಲಿಗೆ ಅಂತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರ ಸೇರಿಸ್ಲಿಕ್ಕಾಗಿಲ್ಲ. ಈಗ ನಾವೇನ್ ವಿಚಾರ ಮಾಡಿದೇವಂದ್ರ ಎಲ್ಲ ಪ್ರತಿಯೊಬ್ಬ ಮುಖಂಡರು, ತಾಲೂಕಾ ಮುಖಂಡರನ್ನ ಕರೆಸಿ, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳನ್ನ ಕರೆಸಿ ನವೆಂಬರ್ 22ನೇ ತಾರೀಕ ಇದೇ ಕೋಲಿ ಭವನದಲ್ಲಿ ಒಂದು ಸಭೆ ಇಟ್ಟಿದ್ದೇವೆ. ಒಮ್ಮತದಲ್ಲಿ ನಿರ್ಣಯ ತಗೊಂಡಂತ ಈ ಹೋರಾಟ ಇದೆ. ಯಾರು ಶಿವಕುಮಾರ್ ನಾಟಿಕರ್ದಲ್ಲ, ಶ್ರೀಮತಿ ಶೋಭಾ ಬಾಣಿ ಅವ್ರದಲ್ಲ, ನಾ ಶರಣಪ್ಪ ತಳವರ್ದಲ್ಲ, ಮತ್ತವ್ರದಲ್ಲ. ಆ ದಿನಾಂಕವನ್ನ ಕಮ್ಮಕೂರು ತಿಪ್ಪಣ್ಣಪ್ಪ ಸಾಹೇಬರು ವಿಧಾನ ಪರಿಷತ್ ಸದಸ್ಯರು ದಿನಾಂಕ ಕೊಟ್ಟಿದ್ರು. 22ನೇ ತಾರೀಕು ಸಭೆಯಲ್ಲಿ ಬರ್ತೀನಿ, ನಿರ್ಣಯ ಮಾಡೋಣ ಅಂತಕ್ಕಂಥ ಮಾಡಿದ್ರು. ಅದಕ್ಕೆ ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ. ಹಿರಿಯರಿದ್ದಾರ, ವಿಧಾನ ಪರಿಷತ್ ಸದಸ್ಯರಿದ್ದಾರ. ನಮ್ಮೊಂದು ಹೋರಾಟ ಇವತ್ತೇನೋ ಅವರೊಂದು ಹೇಳಿದಾರ, ಈ ಹೋರಾಟವನ್ನ ವಿಡ್ರಾ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು ನಮಗ್ ಸಮಾಜಕ್ಕೆ, ಇಡೀ ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಇವತ್ತು ಇಡೀ ಸಮಾಜ ವಿನಂತಿ ಮಾಡ್ಕೊತಾ ಇದ್ದೀನಿ, ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಜನರು ಬಹಳ ಜಾಗೃತರಾಗಿದ್ದಾರ, ತಿಳುವಳಿಕೆ ಇದೆ. 78 ವರ್ಷ ಆದ್ರೂ ಕೂಡ ನಾವು ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಬೇಡ. ನಮಗೆ ಸಿಗ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಹಾಕೊಂಡಿದಂಥದಕ್ಕೂ ತಾವು ಇದಕ್ಕೆ ಕೊನೆ ಆಡಬೇಡ್ರಿ. ಸ್ವಾಭಿಮಾನದಿಂದ ಇವತ್ತು ಶಿವಕುಮಾರ್ ನಾಟಿಕರ್ ಅವರು, ಶ್ರೀಮತಿ ಶೋಭಾ ಅವರು, ಅನೇಕ ಹಿರಿಯ ಮುಖಂಡರು ಇವತ್ತು 18 ತಾಲೂಕುಗಳನ್ನ ಸಂಪರ್ಕ ಮಾಡಿದ್ದೇವೆ, ಅನೇಕ ಜಿಲ್ಲಾ ಪಂಚಾಯತ್ ಕೇಂದ್ರಕ್ಕೆ ಹೋಗಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೆ ಈ ಹೋರಾಟವನ್ನ ನಿಲ್ಲದಿಲ್ಲ. 29ನೇ ತಾರೀಕ ಕಲಬುರಗಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜಿಲ್ಲಾಧಿಕಾರಿಗಳಲ್ಲಿ ಒಂದು
ನಾವೊಂದು ಮನವಿ ಪತ್ರವನ್ನು ಕೊಡೋರಿದ್ದೀವಿ. ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಇವತ್ತ ಉಸ್ತುವಾರಿ ಸಚಿವರು ತಿಪ್ಪಣ್ಣಪ್ಪ ಕಂಪ್ನೂರವರ ನೇತೃತ್ವದಲ್ಲಿ ಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಅಲ್ಲಿ ಬಂದು ಉಸ್ತುವಾರಿ ಮಂತ್ರಿ ನಮ್ದು 5 ಪರ್ಯಾಯ ಪದಗಳನ್ನ ನಾವು 1 ತಿಂಗಳಿಗೆ 1.5 ತಿಂಗಳು ತೋರಿ ನೀವು. ನಮ್ಮ ಬೇಡಿಕೆ ಏನಿದೆ, ನೀವು ಕೇಂದ್ರಕ್ಕೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಟ್ಟು ನಿರ್ಣಯ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಮಾಡ್ಬೇಕಾಗ್ತದೆ. ಕೋಲಿ ಗಂಗಮತ ಅಂತಕ್ಕಂಥ ಫೈಲ್ ಏನಿದೆ ಅದು ರಿಜೆಕ್ಟ್ ಮಾಡ್ಬೇಕದು. ಅದು ರಿಜೆಕ್ಟ್ ಮಾಡಿ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನಕ್ಕೆ 20 ಲಕ್ಷ ರೂಪಾಯಿ ಅನುದಾನ ಮಾಡಬೇಕು ಮತ್ತು ಅದು ಮನವಿ ಪತ್ರಕ್ಕೆ ಉಸ್ತುವಾರಿ ಮಂತ್ರಿ ಬಂದು ಹೇಳ್ಬೇಕು. ಇಷ್ಟೇ ಸರ್. 29 ಇವತ್ತು ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು. ತಿಪ್ಪಣ್ಣಪ್ಪ ಕಂಬ್ರು ಅದೇ ಗೌರವ ಇದೆ, ಅಪಾರ ಗೌರವ ಇದೆ. ಇವತ್ತ ಮಾಡ್ತಕ್ಕಂಥದ್ದು ಇವತ್ತು ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ಯಾರ್ಯಾರು ಮುಖಂಡರು ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದಾರ. ಇಡೀ ಶರಣಪ್ಪ ತಳವಾರ, ಶಿವಕುಮಾರ್ ಆಟಿಕರ, ಶ್ರೀಮತಿ ಶೋಭಾ ಬಾಣಿಯವರಿಗೆ ಇಳಿದ ಇಡೀ ಕೋಲಿ ಸಮಾಜದ ಬಂಧುಗಳಿಗೆ ಇವತ್ತು ನೋವಾಗ್ತಾ ಇದೆ. ಇದು ನೋವಾಗ್ತಾ ಇದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ ಸಮಸ್ತ ಕೋಲಿ ಸಮಾಜದ ಬಂಧುಗಳಿಗೆ. ಹಲವಾರು ವರ್ಷದಿಂದ ನೆನಪಿಗೆ ಬಿದ್ದಂತ ಹೋರಾಟ, ಈ ಒಂದು ಸಮಸ್ಯೆ ನಮ್ಮ ನ್ಯಾಯ ಸಿಕ್ಕಿಲ್ಲ. 29ನೇ ತಾರೀಕು ತಾವು ಎಲ್ಲರೂ ತಪ್ಪದೆ ಬರಬೇಕು. ಶಾಂತಿ ರೀತಿಯಿಂದ ಈ ಹೋರಾಟ ನಡೀತಾ ಇದೆ. ಬೇರೆ ವಿಠ್ಠಲ್ ಹೇಳಿ ಆತ್ಮಕ್ಕೆ ಶಾಂತಿ ಸಿಗಬೇಕು. 9ರಂದು ಸಾಮೂಹಿಕವಾಗಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಹೋರಾಟ ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಇವತ್ತು ನಮ್ಮ ಹಿರಿಯರ ಒಂದು ಹೇಳಿಕೆಯಿಂದ ಗೊಂದಲ ಉಂಟಾಗಿ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆಮೇಲೆ ಇದು ತಮ್ಮೆಲ್ಲರಿಗೂ ಮೊದಲು ತಿಳಿಸ್ಬೇಕಂದಿದ್ದು, ಅವರು ಏನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ, ಅವರೆಲ್ಲರ ನಾಯಕರ ಒಪ್ಪಿಗೆ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದು. ತಿಪ್ಪಣ್ಣಪ್ಪರ ಮನೆಯಲ್ಲಿ ಹೋದಾಗ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ, ಗೋಪಾಲ್ ರೆಡ್ಡಿ ಮನೆಗೆ ಹೋಗಿದ್ದೀವಿ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ, ಭೀಮಣ್ಣ ಸಾಲಿಯವ್ರ ಮನೆಗೆ ಹೋಗಿದ್ದೀವಿ ಅವ್ರ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ ಮಾಡೋಣ, ಯಾರ ಸಾಮೂಹಿಕ ನಾಯಕತ್ವದಲ್ಲಿ ಅಂತ ಒಪ್ಪಿಕೊಂಡ ನಂತರನೇ ನಾವು 22ರ ಒಂದು ಪೂರ್ವಭಾವಿ ಸಭೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದೇವೆ ನಾವು. ಸೊ ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದಾಗ 21ಕ್ಕೆ ತಿಪ್ಪಣ್ಣಪ್ಪ ಕಮಕ್ನೂರವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ, ನಮಗೆ ಅಧಿವೇಶನ ಆಗುವವರೆಗೆ ಟೈಮ್ ಕೊಡ್ಲಿ, ಆ ಅಧಿವೇಶನ ಸರ್ಕಾರ ನಮ್ಮದದ, ಆ ಅಧಿವೇಶನದೊಳಗಾಗಿ ನಾವು ನಮ್ಮ ಬೇಡಿಕೆ ಈಡೇರಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಂದು ಟೈಮ್ ಕೇಳಿದ್ರು ಅವರು. ನಮ್ಮ ಹಿರಿಯರು ಒಬ್ಬ ಜನಪ್ರತಿನಿಧಿ ಕೇಳಿದ್ದಕ್ಕಾಗಿ ಅವತ್ತೇನ್ ಮಾಡಿದೆವು ನಾವು, 15 ದಿವಸನಲ್ಲೇ ನಾವು ಹೋರಾಟ ಇಟ್ಕೊಳ್ಬೇಕಂದ್ರೆ ಅದ್ರಲ್ಲಿ ಕಮಕ್ನೂರವ್ರು ಹೇಳಿದ ಸಲುವಾಗಿ ನಾವು 1 ತಿಂಗಳ ನಂತರ ಅಂತ ಹೇಳಿ ಅದಕ್ಕೆ 22ಕ್ಕೆ ನಮ್ಮ ಇದು ಪೂರ್ವಭಾವಿ ಸಭೆ ಇತ್ತು. ನಂತರ ನಾವು 29 ಅಂದ್ರೆ ಡಿಸೆಂಬರ್ 29ಕ್ಕೆ ನಾವು ಈ ಹೋರಾಟನ ಇಟ್ಕೊಂಡಿದ್ದೇವೆ. ಈ ಹೋರಾಟ ಇಟ್ಕೊಂಡಾಗ ನಮಗೆ ಖುಷಿ ಇದೆ. ನಮ್ಮ ಹಿರಿಯರಾದಂಥ ಕಮಕ್ನೂರಣ್ಣವ್ರು ಆಗಿರ್ಬೋದು, ಮತ್ತೆ ರವಿಕುಮಾರ್ ಸರ್ ಆಗಿರ್ಬೋದು, ಸಾಬಣ್ಣ ತಳವಾರ್ ಅವರಾಗಿರ್ಬೋದು, ತಳವಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅದು ಕೂಡ ಅವರೇ ಹೇಳಿದ್ದು. ಯಾರು ರವಿಕುಮಾರ್ ಅವರು ಹೇಳಿದ್ದಾರೆ, ಸಾಬಣ್ಣ ತಳವಾರ್ ಅವರು ಹೇಳಿದ್ದಾರೆ. ಅವತ್ತು ಅವರು ತಳವಾರ ಇನ್ನೊಂದು ವಿಷಯ, ಇವರೆಲ್ಲರ ಮಾರ್ಗದರ್ಶನ, ಇವರೆಲ್ಲರೂ ಒಪ್ಪಿಗೆ ಪಡೆದ ನಡೆದಂತ ಆದ್ಮ್ಯಾಗ ಇದು ಅವರೇ ಮಾಡ್ಲಿಕ್ಕತ್ತಾರ ಇವರೇ ಮಾಡ್ಲಿಕ್ಕತ್ತಾರನ್ನ ಹೆಸರು ಯಾಕೆ? ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ನಮ್ಮ ಯಾದಗಿರಿ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆಯ ಮತ್ತು ಬೀದರ್ ಜಿಲ್ಲೆಯ ಸಮಾಜ ಬಾಂಧವರಿಗೆ ಇವೆಲ್ಲ ವದಂತಿಗಳಿಗೆ ಕಿವಿ ಕೊಡಬೇಡ್ರಿ, ದಯವಿಟ್ಟು ಕಿವಿ ಕೊಡಬೇಡ್ರಿ. ಹೋರಾಟ ಏನು ಯಾವುದು ಚಂದಕಾರು ಯಾರು ಮಾಡಂಗಿಲ್ಲ. ಸಮಾಜ ಕೆಡಿಸೋ ಉದ್ದೇಶ ಯಾರಿಂದಲೂ ಇರಲ್ಲ. ಹೋರಾಟಗಳು ಯಾವುದೇ ಇದರಿಂದ ಆಗೋದಲ್ಲ. ಹೋರಾಟಗಳು ಯಾಕಂದ್ರೆ ವರ್ಷಾನುಗಟ್ಲೆ 30 ವರ್ಷದ ಹೋರಾಟ ಅಂತ ನಾವೇ ಹೇಳಕತ್ತೀವಿ. 30 ವರ್ಷದ ಹೋರಾಟದಲ್ಲಿ ನಮ್ಮ ಹಿರಿಯರು ಅವತ್ತಿದ್ರು, ಇವತ್ತು ಅದಾರ. ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಹಿರಿಯರು ಯಾಕೆ ಪ್ರಯತ್ನ ಮಾಡಲಿಲ್ಲ? ಇವತ್ತೇ ಯಾಕೆ ಇದು ದಿನ ಬಂದು ಪ್ರೆಸ್ ಮೀಟ್ ಮಾಡಿ ಕೇಸಿಂದ ರದ್ದುಪಡಿಸಲಾಗಿದೆ ಅಂತ ಹೇಳ ಅಂತ ಯಾಕೆ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಮ್ಮ ಸಮಾಜದ ಅವರ ನಾಯಕರುಗಳಿಗೆ ಕೇಳ್ತೀವಿ, ನಮ್ಮ ಜನಪ್ರತಿನಿಧಿಯಾದ ತಿಪ್ಪಣ್ಣ ಕಮಕ್ನೂರಣ್ಣವ್ರಿಗೂ ಕೇಳ್ತೀವಿ, ರವಿಕುಮಾರ್ ಅವ್ರಿಗೆ ಕೇಳ್ತೀವಿ, ಸಾಬಣ್ಣ ತಳವಾರ್ ಅವ್ರಿಗೆ ಕೇಳ್ತೀವಿ. ಹೋರಾಟ 29ಕ್ಕೆ ನಡೀತದೆ. ಅವತ್ತಿನ ದಿವಸ ತಾವೆಲ್ಲ ಸಮಾಜದ ಕಾಳಜಿ ಉಳ್ಳವರು, ಅನುಭವ ಉಳ್ಳವರು. ಮತ್ತೆ ನಮ್ಮ ತಿಪ್ಪಣ್ಣ ಕಮಕ್ನೂರವರು ಸರ್ಕಾರದಾಗ ಇದ್ದವರು. ನಮ್ಮ ಉಸ್ತುವಾರಿ ಮಂತ್ರಿಗಳನ್ನ ಅವತ್ತು ಕರ್ಕೊಂಡು ಬಂದು ಅವರು ನಮ್ಮ ಎದುರುಗಡೆ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡ್ಲಿ, ಅವತ್ತೇ ಅಲ್ಲಿ ಘೋಷಣೆ ಮಾಡಿ ಹೋಗ್ಲಿ, ನನ್ನ ಕಡೆ ಹತ್ತು ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ನಾವು ಕೂಡ ಅವ್ರು ಕೂಡ ಚಪ್ಪಾಳೆ ಹಾಕ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡೋದು? ಅದಕ್ಕೆ ನಾನು ನಮ್ಮ ಸಮಾಜ ಬಾಂಧವರಿಗೆ ಕೇಳ್ತಾ ಇದ್ದೀನಿ, ಇವೆಲ್ಲ ವದಂತಿಗಳಿಗೆ ಕಿವಿಗೊಡಬೇಡ್ರಿ. 29ರ ಹೋರಾಟ ನಡೀತದೆ. ಅದಕ್ಕೆ ಯಾವುದೇ ಕಾರಣದಿಂದಲೂ ಅದು ತಡೆ ಇಲ್ಲ.
ರಕ್ತದೊತ್ತಡ ಮತ್ತು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ತುಂಬಾ ಗರ್ಭಿಣಿಯನ್ನು ಶ್ರೀ ಆಸ್ಪತ್ರೆಯ ನುರಿತ ವೈದ್ಯ ತಂಡದಿಂದ ಸೂಕ್ತ ಚಿಕಿತ್ಸೆ ನೀಡಿ ತಾಯಿ ಮತ್ತು ಮಗವನ್ನು ರಕ್ಷಿಸಲಾಗಿದೆ ಎಂದು ಶ್ರೀ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಸಚಿನ್ ಹಾಗೂ ಶ್ವೇತಾ ತಿಳಿಸಿದ್ದಾರೆ. ಡಾಕ್ಟರ್ ಸಚಿನ್ SB ನವಜಾತ ಶಿಶು ಹಾಗೂ ಮಕ್ಕಳ ತಜ್ಞ ಹಾಗೂ ಚೇರ್ಮನ್ ಶ್ರೀ ಹಾಸ್ಪಿಟಲ್ ಕಲಬುರಗಿ. ದಿನಾಂಕ 19 ಡಿಸೆಂಬರ್ 2025 ನಮ್ಮ ಹಾಸ್ಪಿಟಲ್ ಒಂದು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ. ಬಂದಾಗ ಅವ್ರು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದರು. ಉಸಿರಾಟದ ಸಮಸ್ಯೆ ಇತ್ತು ಅವರಿಗೆ. ICU ಶಿಫ್ಟ್ ಮಾಡಿಕೊಂಡು ನೋಡಿದಾಗ ಸ್ಯಾಚುರೇಷನ್ 70% ಇತ್ತು. 70% ಇದ್ದು ಫಸ್ಟ್ ಅವರಿಗೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಗೇನು ಗೊತ್ತಾಯ್ತು ಅಂದರೆ ಅವರಿಗೆ ಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಒಂದು ಡಿಸೀಸ್ ಇದೆ. ಪ್ರೆಗ್ನೆನ್ಸಿಯಲ್ಲಿ ಬರುತ್ತದು, ತುಂಬ ರೇರ್ ಕಂಡೀಷನ್ ಅದು. ಅದರಲ್ಲಿ ಇಜೆಕ್ಷನ್ ಫ್ರ್ಯಾಕ್ಷನ್ ಲೆಸ್ ದೆನ್ 30% ಇತ್ತು. ಅಂದರೆ ಹಾರ್ಟ್ ಲೆಸ್ ದೆನ್ 50% ಕೆಲಸ ಮಾಡ್ತಿತ್ತು. ತುಂಬ ಸೀರಿಯಸ್ ಕಂಡೀಷನ್ ಇರೋದ ಕಾರಣ ಅವ್ರ ಅಟೆಂಡರ್ಸ್ ಎಲ್ಲರನ್ನು ಕೂರಿಸಿ ಇದು ಎಷ್ಟು ಹೈ ರಿಸ್ಕ್ ಇದೆ ಎಲ್ಲ ಡೀಟೇಲಾಗಿ ತಿಳಿಸ್ಬಿಟ್ಟು ಇಮಿಡಿಯೇಟ್ಲಿ ಆಪ್ರೇಷನ್ಗೆ ತೊಗೊಂಡಿವಿ ಅವರಿಗೆ. ಆಪ್ರೇಷನ್ ತೊಗೊಂಡಾದ್ಮೇಲೆ ನಮ್ಮ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಫಿಸಿಷಿಯನು, ಕಾರ್ಡಿಯಾಲಜಿಸ್ಟ್ ಎಲ್ಲರೂ ಸೇರಿ ವಿ ಟ್ರೈ ಟು ಸೇವ್ ಹರ್. ಆ್ಯಂಡ್ 3 ದಿವಸ ಅವ್ರು ವೆಂಟಿಲೇಟರ್ ಮೇಲಿದ್ದರು. ಆಮೇಲೆ ಸ್ಲೋಲಿ ವಿನ್ ಆಫ್ ಮಾಡಿಬಿಟ್ಟು ನೌ ಶಿ ಈಸ್ ಬೆಟರ್. ICUಯಿಂದ ಹೊರಗಡೆ ಬಂದರು, ಓರಲ್ಲಿ ತೊಗೋತಿದ್ದಾರೆ, ನಡೀತಾ ಇದ್ದಾರೆ. ಆಮೇಲೆ 8 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಹುಟ್ಟಿದ ಕಾರಣ ಬೇಬಿ ವೇಟು 1 kg ಇತ್ತು. ಅದಕ್ಕೆ ಬೇಬಿಗೂ ಇಮಿಡಿಯೇಟ್ಲಿ NIC ಶಿಫ್ಟ್ ಮಾಡಿಕೊಂಡು ಶ್ವಾಸಕೋಶ ಬೆಳವಣಿಗೆ ಆಗಿರಲಿಲ್ಲ. ಅದಕ್ಕೆ ಸರ್ಫೆಕ್ಟೆಂಟ್ ಅಂತ ಹಾಕ್ತೀವಿ ನಾವು. ಸರ್ಫೆಕ್ಟೆಂಟ್ ಹಾಕಿಬಿಟ್ಟು 2 ದಿವಸ 3 ದಿವಸ ಆಕ್ಸಿಜನ್ ವೆಂಟಿಲೇಟರ್ ಮೇಲೆಲ್ಲ ಇಟ್ಟು ವಿನ್ ಆಫ್ ಮಾಡಿದ್ದೀವಿ. ಈಗ ಬೇಬಿ ಕೂಡ ವಿತೌಟ್ ಎನಿ ಸಪೋರ್ಟು, ಇಂಜೆಕ್ಷನು, ಫ್ಲೂಯಿಡ್ ಏನೂ ಇಲ್ಲ. ನಾನು ಡಾಕ್ಟರ್ ಶ್ವೇತಾ ನಿಧಿ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ಸರ್ ಹೇಳಿದಾಗೆ 19/12 ಮಧ್ಯರಾತ್ರಿಯಲ್ಲಿ ನಮ್ಮ ಹತ್ರ ಗರ್ಭಿಣಿ ಮಹಿಳೆ, ಇಟ್ ವಾಸ್ ಹರ್ ಫಸ್ಟ್ ಪ್ರೆಗ್ನೆನ್ಸಿ. ಅವರು ಉಸಿರಾಟದ ತೊಂದರೆಯಿಂದ ನಮ್ಮ ಹತ್ರ ಬಂದರು. 8 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಆ್ಯಂಡ್ 70% ಸ್ಯಾಚುರೇಷನ್ ಇರೋದಕ್ಕೆ ನಾವು ICU ಶಿಫ್ಟ್ ಮಾಡಿಕೊಂಡು ಆ ಪೇಷಂಟ್ನ ಫುಲ್ ಪ್ರೋಟೋಕಾಲ್ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿದ್ವಿ. ನಾವು ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವಾಗ ಏನು ಗೊತ್ತಾಯಿತು, ಲಂಗ್ಸ್ ಶ್ವಾಸಕೋಶದ ಸುತ್ತಮುತ್ತಲೂ ನೀರು ತುಂಬಿಕೊಂಡಿತ್ತು, ಉಸಿರಾಡೋದಕ್ಕೆ ತೊಂದರೆ ಆಗಿತ್ತು, ಎದೆ ನೋವಿತ್ತು, ಕಾಲು ಉಬ್ಬಿತ್ತು. ಇದೆಲ್ಲ ಹಾರ್ಟ್ದು ಫೇಲ್ಯೂರ್ ಆಗೋ ಲಕ್ಷಣಗಳಿರೋದ್ರಿಂದ 2D ಎಕೋ ಮಾಡಿಸಿದ್ದಾಗ ಎಜೆಕ್ಷನ್ ಫ್ರ್ಯಾಕ್ಷನ್ ನಾರ್ಮಲ್ ಮನುಷ್ಯನಲ್ಲಿ 60% ಹತ್ತತ್ರ ಇರಬೇಕು. ಎಜೆಕ್ಷನ್ ಫ್ರ್ಯಾಕ್ಷನ್ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ಅದು ಲೆಸ್ ದೆನ್ 30% ಆಗಿತ್ತು, 30%ಗಿಂತ ಕಮ್ಮಿ. ಅವಾಗೇನು ಮಾಡಿದ್ವಿ, ನಮಗೆ ಇದು ಟರ್ಷರಿ ಕೇರ್ ಸೆಂಟರ್ ಆಗಿರೋದ್ರಿಂದ ICU ಫೆಸಿಲಿಟಿ ಅತ್ಯವಶ್ಯಕತೆ ಆಗಿರುತ್ತೆ. ನಮ್ಮ ಹತ್ರ ಟೀಮ್ ಆಫ್ ಇಂಟೆನ್ಸಿವಿಸ್ಟ್, ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಎಲ್ಲರದು ಒಪಿನಿಯನ್ ತೊಗೊಂಡು ವಿತ್ ದೇರ್ ಸಪೋರ್ಟ್ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ನಾರ್ಮಲ್ ಡೆಲಿವರಿದ ಎದೆ ಬಡ್ತದ ಒತ್ತಡ ಅವ್ರ ಮಹಿಳೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಸಿಸೇರಿಯನ್ ಸೆಕ್ಷನ್ ಮಾಡಿದ್ವಿ. ಬಟ್ ಬೇಬಿನೂ 8 ಮಂತ್ನಾಗ ಹುಟ್ಟೋದ್ರಿಂದ ಬೇಬಿದೂ ಪ್ರೋಗ್ನೋಸಿಸ್ ಪುವರೇ ಇತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ ಹೈ ರಿಸ್ಕ್ ಕನ್ಸೆಂಟ್ ಜನರಲ್ ಅನಸ್ಥೀಶಿಯಾನಲ್ಲಿ ಇಂಟ್ಯೂಬೇಟ್ ಮಾಡಿ ಸಿಸೇರಿಯನ್ ಮಾಡಿದ್ವಿ. ಅದಾದಮೇಲಿಂದ 3 ದಿನಗಳ ಕಾಲ ಸತತವಾಗಿ ಅವರು ಮೆಕ್ಯಾನಿಕಲ್ ವೆಂಟಿಲೇಷನ್ ಅಂದರೆ ವೆಂಟಿಲೇಟರ್ ಮೆಷಿನ್ಲಿಂದ ಉಸಿರಾಡ್ತಾ ಇದ್ರು ಪೇಷಂಟು. ಎಲ್ಲ ಟೀಮ್ ಅಪ್ರೋಚು, ನರ್ಸಿಂಗ್ ಸ್ಟಾಫ್ ಅವ್ರದ್ದು ನರ್ಸಿಂಗ್ ಕೇರ್ ಆಗಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ ಆಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರ ಸಪೋರ್ಟಿಂದ ವಿತ್ ವೆರಿ ಗುಡ್ ಮೆಡಿಕೇಷನ್ ವಿ ಕುಡ್ ವೀನ್ ಆಫ್. ಮೆಕ್ಯಾನಿಕಲ್ ವೆಂಟಿಲೇಟರಿಂದ ಪೇಷಂಟ್ ಹೊರಗಡೆ ಬಂದರು. ಅದಾದಮೇಲಿಂದ ಸ್ಲೋಲಿ ಅವರು ರೂಮ್ ಏರ್ನಲ್ಲಿ ಆಕ್ಸಿಜನ್ ಮೇಂಟೈನ್ ಮಾಡಿ ನಾರ್ಮಲ್ ಉಸಿರಾಡೋ ರೀತಿ ಆದಾಗ ಅವ್ರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ವಿ. ಇದೆಲ್ಲ ಆಗಿದ್ದು ಒಂದೇ ವಾರದ ಕಾಲಮಿತಿಯಲ್ಲಿ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇನು ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅನ್ನೋದಿದೆ. ಇಟ್ ಈಸ್ ಒನ್ ಆಫ್ ದ ರೇರ್ ಕಂಡೀಷನ್. ನಾರ್ಮಲಿ ಪ್ರೆಗ್ನೆನ್ಸಿಲಿ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಥವಾ ಮಗು ಹುಟ್ಟಿದ 5 ತಿಂಗಳವರೆಗೆ ಈ ಕಂಡೀಷನ್ ಗೊತ್ತಾಗುತ್ತೆ. ಆಮೇಲೆ ಇದಕ್ಕೆ ಕಾಸ್ ಗೊತ್ತಿರಲ್ಲ. ಇದು ಇಟ್ಸ್ ಅ ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೀವಿ. ಇದರಲ್ಲಿ ಹಾರ್ಟ್ ಪಂಪಿಂಗ್ ಆ್ಯಕ್ಷನ್ ತುಂಬ ಕಡಿಮೆ ಆಗಿರುತ್ತೆ, 45%ಗಿಂತ ಕಮ್ಮಿ, ಬೇರೆ ಏನೂ ಕಾಸ್ ಇರೋದಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಇರೋದರಲ್ಲಿ 1500 ಜನ ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಬ್ಬರಿಗೆ ಆಗುವಂಥ ಇದು. ಆ್ಯಂಡ್ ಇದರಲ್ಲಿ ಮೆಜಾರಿಟಿ ಆಫ್ ದ ಟೈಮ್ 20% ಮಾರ್ಟಾಲಿಟಿ ಅಂದರೆ ಏನು ನಾವು ತಾಯಿ
ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇದೇನಾರ ರಿಕವರಿ ಆಗಬೇಕಂದ್ರೂ ಓನ್ಲಿ 45% ಪೇಷಂಟ್ಸು ಕಂಪ್ಲೀಟ್ ರಿಕವರಿ ಆಗ್ತಾರೆ. ಇವ್ರಿಗೆ ಫಾಲೋ ಅಪ್ ನೆಸೆಸಿಟಿ ಇರುತ್ತೆ. ಸಮ್ 50% ಆಫ್ ದ ಪೇಷಂಟ್ಸ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹಾರ್ಟ್ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಇರುತ್ತೆ. ನಾವು ಅವಾಗೇನು ಸರ್ ಹೇಳಿದ್ರು 30% ಕೆಳಗಿತ್ತು ಎಜೆಕ್ಷನ್ ಫ್ರ್ಯಾಕ್ಷನ್ನು. ಮತ್ತೆ ಫಾಲೋ ಅಪ್ಪಲ್ಲಿ ಕಾರ್ಡಿಯಾಲಜಿಸ್ಟ್ ಅಡ್ವೈಸ್ ಎಲ್ಲ ತೊಗೊಂಡು ಮತ್ತೆ 2D ಎಕೋ ಮಾಡಿದ್ದಾಗ ಶಿ ಹ್ಯಾಸ್ ಇಂಪ್ರೂವ್ಡ್ ಅಲಾಟ್. 40%ವರೆಗೂ ಆಗಿದೆ ವಿದಿನ್ ಅ ಸ್ಪ್ಯಾನ್ ಆಫ್ 7 days. ಇದೆಲ್ಲನೂ ಸಾಧ್ಯ ಆಗಿದ್ದು. ಆ್ಯಂಡ್ ಮೋರ್ ಓವರ್ ಪಿಡಿಯಾಟ್ರಿಕ್ಸ್ ಟೀಮ್ ಈಸ್ ಆಲ್ಸೋ ಗುಡ್. ನಾವೆಲ್ಲ ತಾಯಿ ಕಡೆನೇ ಲಕ್ಷಣ ಕೊಡ್ತಾ ಇದ್ವಿ, ಗಮನ ಕೊಡ್ತಾ ಇದ್ವಿ. ನಾವು ಆಬ್ಸ್ಟೆಟಿಷನ್ ಆಗಲಿ, ಫಿಸಿಷಿಯನ್, ಇಂಟೆನ್ಸಿವಿಸ್ಟ್ ಎಲ್ಲ. ನಾವು ಬೇಬಿ ಬಗ್ಗೆ ಅವ್ರಿಗೆ ಭರವಸೆನೇ ಕೊಟ್ಟಿರಲಿಲ್ಲ ವೆನ್ ವಿ ವರ್ ಡೂಯಿಂಗ್ ದ ಕೇಸ್. ಬೇಬಿನ ನಾವು ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಿಗೆ ಹ್ಯಾಂಡಲ್ ಮಾಡೋಕ್ಕೆ ಕೊಟ್ಬಿಟ್ಟ ಮೇಲೆ ಅವರು ಬೇಬಿಗೇನು ಕೇರ್ ಕೊಟ್ಟಿದ್ದಾರೆ. ಇಟ್ ವಾಸ್ ಜಸ್ಟ್ 1 kg ಬೇಬಿ. ಅದಕ್ಕೂ ಉಸಿರಾಡೋದಕ್ಕೆ ತೊಂದರೆ ಆಗ್ತಿತ್ತು. ಪ್ರೀಟರ್ಮ್ ಆಗಿ ಆಮೇಲಿಂದ IUGR ಅಂತ ಹೇಳ್ತೀವಿ, ಸಿವಿಯರ್ IUGR ಇತ್ತು. ಆಪ್ರೇಷನ್ ಮಾಡುವಾಗ ಒಳಗಡೆ ಮಗುನು ಮೋಷನ್ ಸಂಡಸ್ ಮಾಡ್ಕೊಂಡು ಬಿಟ್ಟಿತ್ತು. ಬೇಬಿ ಸರ್ವೈವಲ್ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅಂಥ ಟೈಮಲ್ಲಿ. ಪಿಡಿಯಾಟ್ರಿಕ್ಸ್ ನಿಯೋನೆಟಾಲಜಿಸ್ಟ್ ಟೀಮ್ ಸ್ಟ್ರಾಂಗ್ ಇರೋದ್ರಿಂದ ಅದಕ್ಕೂ ವೆಂಟಿಲೇಟರ್ನಲ್ಲಿ ಹಾಕ್ಕೊಂಡು ಸರ್ಫ್ಯಾಕ್ಟೆಂಟ್ ಅಂತ ಒಂದು ಹಾಕೋದು ಬೇಕಾಗುತ್ತೆ ಅದರ ಶ್ವಾಸಕೋಶ ಇಂಪ್ರೂವ್ ಮಾಡೋದಕ್ಕೆ. ಅದನ್ನು ಹಾಕಿ ದೇ ಹ್ಯಾವ್ ಅದನ್ನು ವೀನ್ ಆಫ್ ಮಾಡಿ ಬೇಬಿನ ತಾಯಿ ಎದೆ ಹಾಲು ಕುಡಿಯೋ ಲೆವೆಲ್ವರೆಗೂ ತಂದಿದ್ದಾರೆ ವಿದಿನ್ ಎ ಸ್ಪ್ಯಾನ್ ಆಫ್ 7 days. ಆ್ಯಂಡ್ ಬೇಬಿ ಈಗ ಇಸ್ ಡೂಯಿಂಗ್ ಗುಡ್. 1.1 kg ಹಂಗಾಗಿದೆ ವೇಟು. ತಾಯಿ ಎದೆ ಹಾಲನ್ನು ಅದು ಕುಡಿತಾ ಇದೆ. ಸೊ ಬೋತ್ ಬೇಬಿ ಆ್ಯಂಡ್ ಮದರ್ ದೇ ಆರ್ ಅಟ್ಲೀಸ್ಟ್ ಲಿಟಲ್ ಔಟ್ ಆಫ್ ಡೇಂಜರ್. ಆಮೇಲೆ ಅವರು ತಾವೇ ಊಟ ಮಾಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೇಷಂಟು. ಆ್ಯಂಡ್ ನಾವು ವಿ ಆರ್ ಡಿಸ್ಚಾರ್ಜಿಂಗ್ ಹರ್. ನಮಗೆ ಖುಷಿ ಏನು ಅನಿಸುತ್ತೆ ಅಂದರೆ ಇಂಥ ಕಂಡೀಷನ್ಸ್ಗೆ ನಾರ್ಮಲಿ ನಾವು ಹೈಯರ್ ಸೆಂಟರ್ಸ್ಗೆ ಹೋಗಿ ಹೈದರಾಬಾದ್, ಸೋಲಾಪುರ್, ಬೆಂಗಳೂರು ಅಂಥ ಕಡೆ ಹೋಗಿ ತುಂಬ ಖರ್ಚು ಮಾಡಿಕೊಂಡ್ರೂ ಸಮ್ಟೈಮ್ಸ್ ಸಿನ್ಸ್ ದ ಕಂಡೀಷನ್ ಈಸ್ ವೆರಿ ಸೀರಿಯಸ್ ಮಾರ್ಟಾಲಿಟಿ ಚಾನ್ಸಸ್ ಇರುತ್ತೆ. ನಮ್ಮ ಟೀಮ್ ಆಫ್ ಡಾಕ್ಟರ್ಸ್ ರಾತ್ರಿ ಹಗಲು ಅಲ್ದಿರ ಎಲ್ಲರೂ ಸೀನಿಯರ್ ಮೋಸ್ಟ್ ಕನ್ಸಲ್ಟೆಂಟ್ಸ್ ಆಗಲಿ, ಇಂಟೆನ್ಸಿವಿಸ್ಟ್, ಕಾರ್ಡಿಯಾಲಜಿಸ್ಟ್, ಎವ್ರಿಬಡೀಸ್ ಅಪ್ರೋಚ್ ಅಲಾಂಗ್ ವಿತ್ ವೆರಿ ಗುಡ್ ನರ್ಸಿಂಗ್ ಕೇರ್ ವಿ ಕುಡ್ ಡೂ ದಿಸ್. ಕವಿತಾ ರೀ ನನ್ನ ಹೆಸರು. ಬಂದಾಗ ಸೀರಿಯಸ್ ಇತ್ತು ರೀ. ಉಸಿರಾಡ್ಲಕ್ಕ ಫುಲ್ ನಡಿಲಕ್ಕೂ ನನಗಾಗಿಲ್ಲ ರೀ. ನಡಿಲಕ್ಕ ಬಟ್ಟಿರಿ ನಮ್ಮ ಮಾಮೂರಿಗೆ ಫೋನ್ ಹಚ್ಚಿ 12ಕ್ಕೆ ಫೋನ್ ಹಚ್ಚಿದ್ದಾರೆ ಮಾಮ. ಯಾವಾಗಿಂದ ಅವಾಗೆ ಕಾರ್ ತೆಗೆದು ಇಮಿಡಿಯೇಟ್ಲಿ ಕರ್ಕೊಂಡ್ಬಂದ್ರಿ ಮಾಮ. ಒಂದು ಟೈಪ್ ಇವರು ರೀ ನಾನು ಪ್ರಾಣ ಉಳಿಸಿದವಂದ್ರೆ. ಈ ಕಡೆ ಬಂದು ಹಾಸ್ಪಿಟಲ್ ಸೇರಿಸಾದ್ಮೇಲೆ ಶ್ವೇತಾ ಮೇಡಮ್ ಅವರು ಟ್ರೀಟ್ ಮಾಡಿದ್ರಿ. ಒಟ್ಟು ನಡಿಲಕ್ಕ ಆಗಿಲ್ಲ ರೀ. ನಾನು ಉಸಿರು ತೊಗೊಳಕ್ಕೂ ಆಗಿಲ್ಲ ರೀ. ಅಂಥ ಟೈಮಿಗೆ ಇವರೆಲ್ಲ ನಂಗೆ ಇದು ಮಾಡ್ಯಾರ್ರಿ, ಆರಾಮ ಮಾಡ್ಯಾರ್ರಿ. ಎಲ್ಲ ಡಾಕ್ಟರ್ಸ್ ಸಚಿನ್ ಸರು, ಶ್ವೇತಾ ಮೇಡಮು ಎಲ್ಲ ಡಾಕ್ಟರ್ಸು ಬಂದು 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 ಹೆಂಗಾಲತ್ತದ ಹೆಂಗಿಲ್ಲ, ನೀವು ಆರಾಮಾಗಿರೇ ಇಲ್ಲ, ನಿಮ್ಗೆ ಏನಾಲತ್ತದ ಪ್ರತಿಯೊಂದು ಕೇರ್ ಮಾಡ್ಯಾರ. ಯಾವ ಹಾಸ್ಪಿಟಲ್ನ ನಾನು ನೋಡಿಲ್ಲ. ಫಸ್ಟ್ ಟೈಮ್ ಇಂಥ ಹಾಸ್ಪಿಟಲ್ ನೋಡಿದ್ ನಾನು. ಸರಿಯಾಗದ ಎಲ್ಲ ಡಾಕ್ಟರ್ಸ್ ಬಗ್ಗೆ ಒಂದು ಮಾತು ಹೇಳಪ್ಪ ಇಲ್ಲ. ಅಷ್ಟು ಸ್ಟಾಫ್ ಸರಿಯಾಗಾರ. ಸಿಸ್ಟರ್ಸು, ಸ್ಟಾಫ್ಸು, ಎಸ್ಪೆಷಲಿ ಸಚಿನ್ ಸರ್, ಶ್ವೇತಾ ಮೇಡಮ್ ಮೇನ್ ಇವರು ಧೈರ್ಯ ಕೊಟ್ಟಾರ. ಕವಿತಾ ಏನೂ ಆಗಲ್ಲ, ಕವಿತಾ ಏನಾಗಲ್ಲ, ಸ್ಮೈಲಿಂಗ್ ಫೇಸ್, ಯಾವಾಗ ನಕ್ಕಂತಲೇ ಬರ್ತಾರೆ. ಸಿಟ್ಟು ನಿಂತಿಲ್ಲ. ಎಲ್ಲ ಡಾಕ್ಟರ್ಸ್ ಸ್ಮೈಲ್ ಮಾಡ್ಕೊತ ಆರಾಮಾಗ್ತದ ಅಂತ ಎನ್ಕರೇಜ್ ಕೊಟ್ಟು ಎಲ್ಲ ಇದು ಮಾಡಿರಿ. ಮೇಡಮ್ ಅಂದರೆ ಫೇಸ್ ಅಂದರೆ ನಾವು ಫೇಸ್ ಆಸೋನು ಕೇರ್ ಮಾಡೋದು. ನನಗೆ ಹೆಮ್ಮೆ ಆದ್ರಿ. ಉಳಿತೀರಂತ ಗೊತ್ತಿದ್ದಿಲ್ಲ ರೀ. ನಮ್ಮ ಮಾಮ ಉಳಿಸ್ಕೊಂಡಾರಿ, ಡಾಕ್ಟರ್ ಉಳಿಸ್ಕೊಂಡಾರಿ, ಅವ್ರು ಡಾಕ್ಟರ್, ಇವ್ರು ಡಾಕ್ಟರ್, ಪ್ರತಿಯೊಂದು ಡಾಕ್ಟರ್ ಉಳಿಸ್ಕೊಂಡಾರಿ. ನನಗೆ ಸರಿಯಾಗಾದ್ರಿ. ಡಾಕ್ಟ್ರ್ ಬಗ್ಗೆನೂ ಅದು ಮಗು ಬಗ್ಗೆನೂ ಕೇರ್ ಮಾಡ್ಯಾರಿ ಅವ್ರು. ಮಗು ಚಲೋ ಆದ ಕವಿತಾ ಮಗು ಬಂದು ಧೈರ್ಯ ಹೇಳ್ಯಾರಿ ಅವ್ರು. ಆಪ್ರೇಷನ್ ಆದ್ರೂ ಈಗ ಎಷ್ಟು ದಿನ ಇದ್ದೇವೆ ಅಷ್ಟು ದಿನ ಬಂದು ಕೇಳ್ಯಾರಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು,
ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.